ಬಂದೆ, ಜನರನ್ನೇ ನನ್ನ ದೇವರೆಂದೇ. ಸಿಯಾನ್ ಚಾನೆಲ್ನ ವೀಕ್ಷಕರು, ಏಪ್ರಿಲ್ ತಿಂಗಳಂದರೆ ಕನ್ನಡಿಗರಿಗೆ ಅದು ರಾಜೋತ್ಸವ, ಅಂದರೆ ಡಾಕ್ಟರ್ ರಾಜ್ ಉತ್ಸವ. ರಾಜ್ ಎಂಬ ಧ್ರುವತಾರೆ ಉದಯಿಸಿದ್ದು ಅಸ್ತಂಗತವಾಗಿದ್ದು ಈ ತಿಂಗಳಿನಲ್ಲೇ. ವರನಟ ಎಂದು ಕರೆದು ಎಲ್ಲರೂ ಸುಮ್ಮನಾಗಿ ಬಿಡ್ತಾರೆ. ಅವರಿಗೆ ಅರಿವಿದ್ದೋ ಅರಿವಿಲ್ಲದೆಯೋ ರಾಜ್ಕುಮಾರ್ ನಟ ಮತ್ತು ನಟನೆಯಾಚೆಗಿನ ಒಂದು ದೈತ್ಯ ಶಕ್ತಿಯಾಗಿ ಬೆಳೆದು ನಿಂತದ್ದು ಯಾವತ್ತಿಗೂ ರೋಚಕ, ರೋಮಾಂಚನ. ಇದು ಸಾಮಾನ್ಯರಿಗೆ ಅಸಾಮಾನ್ಯ, ವಿದ್ವಾಂಸರಿಗೆ ಅರ್ಥವಾಗದ ತರ್ಕ, ಶತ್ರುಗಳಿಗೆ ಕೈಗೆಟುಕದ ಸೇಮ್ ಧ್ರುವಧಾರೆ. ಕೈಗೆಟುಕದ ದ್ರಾಕ್ಷಿ ಹುಳಿ ಎಂದು ಹುಳಿ ಹಿಂಡಿದವರು ಅನೇಕಾನೇಕ. ಈ ಬಾರಿಯ ರಾಜ ನೆನಪನ್ನು ನಾವು ಇಂದಿನಿಂದ ಆರಂಭಿಸ್ತಾ ಇದ್ದೀವಿ. ಎಲ್ಲರಂತೆ ಅವರ ಚಿತ್ರಯಾನದಿಂದಲ್ಲ, ಅದರ ಆಚೆಗಿನ ವ್ಯಕ್ತಿತ್ವವನ್ನು ನೋಡೋ ಪ್ರಯತ್ನ ಈ ಮೊದಲ ಎಪಿಸೋಡ್ನಿಂದಲೇ ಆರಂಭವಾಗುತ್ತೆ. ಆ ಪ್ರಯತ್ನ ಬಹುತೇಕರು ಹೇಳೋದು ರಾಜ್ಕುಮಾರ್ ಒಬ್ಬ ಮುಗ್ಧ, ಅನಕ್ಷರಸ್ಥ, ಅವರಿಗೇನು ಗೊತ್ತಾಗ್ತಿರಲಿಲ್ಲ ಎಂಬ ಆನೆ ಮುಟ್ಟಿದ ಕುರುಡನ ಮಾತುಗಳಂತೆ. ಅವರು ಯಾರಿಗೂ ಸಂಪೂರ್ಣವಾಗಿ ಆನೆ ಗೊತ್ತಾಗಲ್ಲ. ಆದರೆ ಈ ರಾಜ್ ಎಂಬ ಆನೆ ನಡೆದದ್ದೇ ದಾರಿ. ರಾಜ್ಕುಮಾರ್ಗೆ ರಾಜಕಾರಣ ಬರ್ತಿರ್ಲಿಲ್ಲ, ಗೊತ್ತಿರಲಿಲ್ಲ, ರಾಜಕಾರಣಕ್ಕೆ ಬರೋ ಇಷ್ಟ ಇರಲಿಲ್ಲ. ಇವೆಲ್ಲವೂ ಊಹಾತ್ಮಕಗಳೇ. ಆದರೆ ಡಾಕ್ಟರ್ ರಾಜ್ಕುಮಾರ್ ತಮ್ಮ ಇಡೀ ಜೀವನದುದ್ದಕ್ಕೂ ಅತಿ ದೊಡ್ಡ ರಾಜಕಾರಣ ಮಾಡಿದರು. ಯಾವುದೇ ಒಬ್ಬ ಪಳಗಿದ ರಾಜಕಾರಣಿಯನ್ನು ಮೀರಿಸೋ ಸೂಪರ್ ರಾಜಕಾರಣಿಯವರು. ಇಡೀ ನಾಡನ್ನು ಬಡಿದೆಬ್ಬಿಸಿ, ಟೊಂಕ ಕಟ್ಟಿ, ಎದೆಯುಬ್ಬಿಸಿ ನಿಲ್ಲೋ ಹಾಗೆ ಮಾಡೋ ಶಕ್ತಿ ಇದ್ದದ್ದು ರಾಜ್ಕುಮಾರ್ ಎಂಬ ಆ ಶಕ್ತಿಗೆ ಮಾತ್ರ. ಅದು ಯಾವುದೇ ರಾಜಕಾರಣಿಗೂ ಆಗದೇ ಇದ್ದದ್ದು, ಇದುವರೆಗೂ ಯಾರಿಗೂ ಅರ್ಥವಾಗದೇ ಇರೋದು, ಮತ್ತೆಂದು ಈ ರೀತಿ ಆಗದೇ ಇರೋದು. ನಟನೆಯಾಚೆಗಿನ ಮಹಾನ್ ನಾಯಕನ ಮಾದರಿ ನಾಡಿನ ಸಮಸ್ತ ಜನರ ಎದೆಯಲ್ಲಿ ಅಚ್ಚೊತ್ತಿದ್ದೇ ರಾಜ್ಕುಮಾರ್ ಮಾಡಿದ ಪಾತ್ರಗಳು. ಆ ಪಾತ್ರಗಳನ್ನು ಸೃಷ್ಟಿಸಿದವರು ಯಾರು, ಯಾರಿಗಾಗಿ, ಯಾವುದಕ್ಕೋಸ್ಕರ ಸೃಷ್ಟಿ ಮಾಡಿದರು ಎಂಬುದನ್ನು ಯಾವ ಕಾಲಕ್ಕೂ ಒಂದು ಸೈದ್ಧಾಂತಿಕ ನೆಲೆಯಲ್ಲಿ, ತಾರ್ಕಿಕ ನಿಲುವಿನಲ್ಲಿ ಚರ್ಚೆ ಮಾಡಲಿಲ್ಲ. ಅಭಿಮಾನದ ಹುಚ್ಚು ಹೊಳೆಯಲ್ಲಿ ರಾಜ್ ಎಂಬ ವ್ಯಕ್ತಿತ್ವ ಎಷ್ಟೋ ಬಾರಿ ಮುಸುಕಾಗಿದ್ದು ಮೋಡದ ಮರೆಯಲ್ಲಿ ಸರಿದು ಹೋದ ಪ್ರಖರ ಸೂರ್ಯನಂತೆ. ಕೊನೆಗೆ ಈ ಅಭಿಮಾನವೇ ಬೇಡ ಎಂದು ನಿರ್ಲಿಪ್ತವಾಗಿ ಬುದ್ಧನಂತೆ ಬದುಕಿದ ಆಧ್ಯಾತ್ಮ ಕೂಡ ನಮಗೆ ಯಾರಿಗೂ ಅರ್ಥವಾಗಲಿಲ್ಲ. ಇತಿಹಾಸದ ಪುಟಗಳನ್ನು ತಿರುವು ಹಾಕಿದ್ರೆ ಯಾವುದೇ ಒಬ್ಬ ಮಹಾನ್ ನಾಯಕ ಗತಿಸಿದ ಅಂದರೆ ಅಲ್ಲಿ ಜನ ನಿಯಂತ್ರಣ ಕಳ್ಕೊಂಡು ಭಾವಾವೇಶದಿಂದ ವರ್ತಿಸೋದು ಸಾಮಾನ್ಯ. ಅದು ಪುನರ್ಘಟಿಸಿದ್ದು ರಾಜ್ ಅಸ್ತಮಾನದಲ್ಲಿ ಕೂಡ. ಅಲ್ಲಿ ಭದ್ರತೆ ಸರಿ ಇರಲಿಲ್ಲ, ಪ್ಲಾನಿಂಗ್ ಸರಿ ಇರಲಿಲ್ಲ, ಸರಿಯಾಗಿ ಯೋಜನೆ ಮಾಡಲು ಸಮಯ ಇರಲಿಲ್ಲ ಎಂದು ಆಗಿನ ಸರ್ಕಾರ, ಪೊಲೀಸ್ ಅಧಿಕಾರಿಗಳು ಮತ್ತು ಕುಟುಂಬದವರು ಕೂಡ ಹೇಳ್ಕೊಳ್ಬೋದು. ಆದರೆ ಇವರು ಯಾರಿಗೂ ಅರ್ಥವಾಗದೇ ಇದ್ದು, ಗೊತ್ತಾಗದೇ ಇದ್ದು ಅಂದರೆ ಜನ ತಮ್ಮೊಳಗಿದ್ದ, ತಾವು ಕಂಡುಕೊಂಡಿದ್ದ ಮಹಾನ್ ನಾಯಕನನ್ನು, ರೆಬೆಲ್ ವ್ಯಕ್ತಿತ್ವವನ್ನು ಯಾರನ್ನೇ ಆದರೂ ಬಗ್ಗಿಸಿ ಎದೆಹುಬ್ಬಿಸಿ ನಡೆಯುವ ಧೀಮಂತ ಸ್ಟ್ರಾಂಗ್ ಲೀಡರ್ನ, ಇಂತಹ ವ್ಯಕ್ತಿತ್ವ ಮತ್ತೆಂದು ಬರಲಾರದು ಎಂಬ ದುಃಖ ಆಕ್ರೋಶವಾಗಿ ಬದಲಾಯಿತು. ಆಕ್ರೋಶ ಕಟ್ಟೆಯೊಡೆದಾಗ ನಡೆದದ್ದೇ ಹಿಂಸಾಚಾರ. ಯಾವುದೇ ಕ್ಷೇತ್ರ ಇರಲಿ, ಒಬ್ಬರು ಬೆಳೀತಾರೆ ಅಂದರೆ ಅದನ್ನು ಬೇರೆಯವರು ಸಹಿಸಲ್ಲ. ಅದರಲ್ಲೂ ಕೆಳಜಾತಿಯವನು ಬೆಳೀತಿದ್ದಾನೆಂದರೆ ಕಷ್ಟ. ಇದು ರಾಜ್ಕುಮಾರ್ ಇಡೀ ಜೀವನದಲ್ಲಿ ಎದುರಿಸಿದ ವಿರೋಧ. ಆ ವಿರೋಧದ ವಿರುದ್ಧವೇ ಹೋರಾಟ ಮಾಡ್ತಾ ಇದ್ರು ರಾಜ್ಕುಮಾರ್. ಆದರೆ ಅವರು ಹೋರಾಟ ಮಾಡ್ತೀನಿ ಅಂತ ಎಲ್ಲೂ ಹೇಳ್ತಾ ಇರಲಿಲ್ಲ. ಅದಕ್ಕೆ ನಾನು ಹೇಳಿದ್ದು ಅವರೊಬ್ಬ ದೊಡ್ಡ ರಾಜಕಾರಣಿ. ಎಂತಹ ಪರಿಸ್ಥಿತಿ ಬಂದರೂ
ಪಂಚೆ ಕಟ್ಟಿ ನಿಲ್ತಿದ್ದ ಮುತ್ಸದ್ದಿ. ಅವರ ಪಾತ್ರಗಳೇ ಅವರ ಅಸ್ತ್ರಗಳು, ಅವರ ಹಾಡುಗಳೇ ಸಂಮೋಹನ ಸಂಘಟನಾ ಶಕ್ತಿಗಳು. ರಾಜ್ ಉತ್ತುಂಗದ ಸ್ಥಿತಿಯಲ್ಲಿದ್ದಾಗ ಕರ್ನಾಟಕದಲ್ಲಿ ನಡೀತಾ ಇದ್ದದ್ದು ಹಲವಾರು ಚಳುವಳಿಗಳು. ತಮ್ಮ ವಿರುದ್ಧ ಕಟಕಿಯಾಡೋರನ್ನು, ಸಂಚು ಮಾಡೋರನ್ನು ರಾಜ್ ಕೌಂಟರ್ ಮಾಡ್ತಾ ಇದ್ದದ್ದೇ ವಿಭಿನ್ನ. ಪ್ರೊಫೆಸರ್ ನಂಜುಂಡಸ್ವಾಮಿ, ಪೂರ್ಣಚಂದ್ರ ತೇಜಸ್ವಿ, ಲಂಕೇಶ್ ಮತ್ತಿತರ ಕಾಲದಲ್ಲಿದ್ದ ರೈತ ಚಳುವಳಿ, ದಲಿತ ಚಳುವಳಿ ಇವೆಲ್ಲವನ್ನು ಮೀರಿಸುವಂತೆ ಸ್ವಾತಂತ್ರ್ಯ ನಂತರ ಒಂದು ಚಳುವಳಿಯನ್ನು ಹುಟ್ಟುಹಾಕಿದ್ದು, ಹೋರಾಟವನ್ನು ಕಟ್ಟಿದ್ದು ರಾಜ್ಕುಮಾರ್. ಚಳುವಳಿ ಮಾಡ್ತಾ ಇದ್ದೀನಿ ಅಂತ ಹೇಳದೆ ಮೇಲ್ವರ್ಗದ ತುಳಿಯುವ ರಾಜಕಾರಣವನ್ನು ನೇರವಾಗಿ ಎದುರಿಸಿ ಗೆದ್ದಿದ್ದು ರಾಜ್ಕುಮಾರ್. ಹೋರಾಟಗಾರರು, ಚಳುವಳಿಗಾರರು, ಸಾಹಿತಿಗಳು ಚಳುವಳಿಗಳನ್ನು ಗೆಲ್ಲಿಸೋಕ್ಕೆ ಪರದಾಡ್ತಾ ಇದ್ದರೆ, ಸೋಲ್ತಾ ಇದ್ದರೆ ಗೋಕಾಕ್ ಚಳುವಳಿಯನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದು ರಾಜ್ಕುಮಾರ್ ಅವರ ಹೋರಾಟದ ಶಕ್ತಿ. ನೃಪತುಂಗ ಚಕ್ರವರ್ತಿಯಂತೆ, ಅವರೇ ಮಾಡಿದ ಕೃಷ್ಣದೇವರಾಯನ ಪಾತ್ರದಂತೆ ಕರ್ನಾಟಕದಲ್ಲಿ ಕನ್ನಡಿಗನ ಸ್ಥಾನವನ್ನು ಭದ್ರಪಡಿಸಿದ ಕನ್ನಡದ ಚಕ್ರವರ್ತಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡಿಗನೇ ಸರ್ವಸ್ವ ಎಂಬ ಮಾತುಗಳು ರಾಜ್ ಬಾಯಲ್ಲಿ ಬಂದ ನಂತರ ಅದೇ ಮಂತ್ರ, ಅದೇ ಧ್ಯಾನ. ರಾಜ್ ಹಸ್ತಗಂತರಾದಾಗ ಈ ರೀತಿ ಹೋರಾಟಕ್ಕೆ ಮತ್ತೆಂದೂ ಅವರು ಬರಲಾರರು, ಅವರು ಇನ್ನಿಲ್ಲ ಎಂಬುದೇ ಜನಸಾಮಾನ್ಯನಿಗೆ ಸಹಿಸಲಾಗದಾಯಿತು. ನಮ್ಮೊಳಗಿನ ಹೀರೋ, ನಮ್ಮೊಳಗಿನ ಅಣ್ಣ, ನಮ್ಮೊಳಗಿನ ತಂದೆ, ನಮ್ಮೊಳಗಿನ ಸ್ನೇಹಿತ, ಅಫ್ಕೋರ್ಸ್ ನಮ್ಮೊಳಗಿನ ಒಬ್ಬ ಪ್ರತಿಸ್ಪರ್ಧಿ ಇನ್ನಿಲ್ಲ ಎಂಬುದೇ ರಾಜ್ಕುಮಾರ್ ಪಾರ್ಥಿವ ಶರೀರವನ್ನು ತಮ್ಮ ತಮ್ಮ ಮನೆಗಳಿಗೆ ಎತ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿತ್ತು. ಅದಾಗಲ್ಲ ಅಂತ ಗೊತ್ತಾದಾಗ ತಾವೇ ಮಣ್ಣು ಮಾಡಿದ್ದು, ನಮ್ಮ ಆಸ್ತಿ ನಾವೇ ಅಂತ್ಯ ಸಂಸ್ಕಾರ ಮಾಡ್ತೀವಿ ಅನ್ನೋದು ಜನತಾ ನ್ಯಾಯ ಆಗಿತ್ತು. ಈಗಲಾದರೂ ನಾವೆಲ್ಲ ರಾಜ್ಕುಮಾರನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅವರ ಆದರ್ಶಗಳನ್ನು ನಾವು ಆದರ್ಶ ಮಾಡಿಕೊಳ್ಬೇಕಾಗಿದೆ. ಬುದ್ಧನಂತಹ ಯೋಗಿಗಳು ಯಾವತ್ತಿಗೂ ತಮ್ಮ ಸುತ್ತಮುತ್ತಲಿನವರ ಮುಗ್ಧತೆಯನ್ನು ಮಿಸ್ಯೂಸ್ ಮಾಡಿಕೊಳ್ಳಿಲ್ಲ. ರಾಜ್ಕುಮಾರ್ ಕೂಡ ಮಾಡಲಿಲ್ಲ. ರಾಜ್ಕುಮಾರ್ ಮಾಡಿದ್ದು ಅದನ್ನೇ. ಅದರ ಫಲಿತಾಂಶವೇ ಈ ಅಭಿಮಾನದ ಶಿಖರದ ತುದಿಯಲ್ಲಿ ರಾಜ್ಕುಮಾರನ್ನು ಪ್ರತಿಷ್ಠಾಪಿಸುವಂತೆ ಮಾಡಿತ್ತು. ಆ ತುದಿಯಲ್ಲಿ ಯಾವತ್ತಿಗೂ ರಾಜ್ ಅಜರಾಮರ. ಕೇಳಿ ಬಾನಿನಿಂದ ಸೂರ್ಯ ಬಿಸಿಲ ಚೆಲ್ಲುವ, ಯಾರಿಗಾಗಿ ವಾಯುದೇವ ಗಾಳಿಯಾಗಿ ಬೀಸುವ, ಯಾರ ಕರೆಗೆ ಮೇಘರಾಜ ಮಳೆಯ ಸುರಿಸುವ, ಯಾವ ಮನುಜ ನದಿಯ ನೀರ ತನ್ನಗೆನ್ನುವ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ಸಿಯಾನ್ ಚಾನೆಲ್ನ ವೀಕ್ಷಕರೇ, ಇವತ್ತು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ. ಈ ಹಿನ್ನೆಲೆಯಲ್ಲಿ ನಾವು ಆರಂಭಿಸಿರುವ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು 5ನೇ ದಿನದ ಸರಣಿ. ಇವತ್ತು ಎಲ್ಲರಿಗೂ ತಿಳಿದಿದ್ರು ರಾಜ್ ಅವರ ಜೀವನದ ಒಂದು ಪುಟ್ಟ ಅವಲೋಕನ. ಈಗಿನ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಸಿಂಗಾನಲ್ಲೂರು ಗ್ರಾಮದ ರಂಗಭೂಮಿ ನಟ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಮತ್ತು ಲಕ್ಷ್ಮಮ್ಮ ದಂಪತಿಗಳ ಹಿರಿಯ ಪುತ್ರ. ತಾಯಿ ತವರು ಗಾಜೂರಿನಲ್ಲಿ 1929 ಏಪ್ರಿಲ್ 24ರಂದು ಜನನ. ಸುಂಡ್ರಹಳ್ಳಿ ಎಂಬ ಊರಿನ ಮುತ್ತತ್ತಿರಾಯನ ಹರಕೆಗೆ ದೇವರು ಕೊಟ್ಟ ವರ ದೇವರ ಮಗ ಮುತ್ತುರಾಜ. ಈ ಮುತ್ತುರಾಜ ರಾಜ್ಕುಮಾರ್ ಹೇಗಾಗಿದ್ದು ಅಂತ ಹೇಳಿ ಆ ಪಯಣದ ಕತೆ ಹೇಳಿದ್ದೀವಿ. ಹಿರಿಪುರದಲ್ಲಿ ಓದಿದ್ದು ಪ್ರೈಮರಿ ಸ್ಕೂಲ್. ಶಾಲೆಗೆ ನಮಸ್ಕಾರ ಹಾಕಿದ ಮುತ್ತುರಾಜ ತಂದೆಯ ಹಾದಿ ಹಿಡಿದ್ರು. ಅಲ್ಲಿ ತೆರೆದುಕೊಂಡ ಹೊಸ ಶಾಲೆ ಗುಬ್ಬಿ ನಾಟಕ ಕಂಪನಿ. ಅಲ್ಲಿ ಸಿಕ್ಕ ಶಿಕ್ಷಣ ವಿಶ್ವ ಶಿಕ್ಷಣ. ದುಷ್ಟನೇ, ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲವೆಲವೋ ಹರಿ, ಕಪಟಿ, ವಂಚಕಿ. ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನ ಬಂದಂತೆ ಆಡಿಸುತ್ತಿರುವೆಯಾ? ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ನನ್ನಂತೆ ನಿಜವಾದ ಗಂಡು ನೀನಾಗಿದ್ದರೆ ಬಾ. ಹಿಂದೆ ರಾಜ ಮಹಾರಾಜಗಳ ರಾಜ್ಕುಮಾರರು 20 ವರ್ಷ ಹೇಗೆ ಆಶ್ರಮವಾಸಿಗಳಾಗಿ ಗುರುಕುಲ ಶಿಕ್ಷಣ ಕಲಿತಾರೋ ಅದೇ ರೀತಿ ರಾಜ್ಕುಮಾರ್ ಕಲಿತಿದ್ದು ರಂಗಭೂಮಿ ಶಿಕ್ಷಣ. ಇಲ್ಲೆಲ್ಲ ಕೈ ಹಿಡಿದು ನಡೆಸಿದ್ದು, ಮಾರ್ಗದರ್ಶಿಯಾಗಿದ್ದು, ಗುರಿಯನ್ನ ತೋರಿದ್ದು ಗುರು ಮುತ್ತುರಾಜರ ದಿ ಗ್ರೇಟ್ ತಂದೆ
ಪುಟ್ಟಸ್ವಾಮಯ್ಯನವರೇ. ಹಾಗಾಗಿ ರಾಜ್ಕುಮಾರ್ ಯಾವತ್ತಿಗೂ ತಂದೆಯ ಸ್ಮರಣೆಯನ್ನ ಬಿಡಲಿಲ್ಲ. 1954ರಲ್ಲಿ ತೆರೆಗೆ ಬಂದ ಬೇಡದ ಕಣ್ಣಪ್ಪ ಚಿತ್ರಕ್ಕೆ ರಾಷ್ಟ್ರಪತಿಗಳ ಮೆಚ್ಚುಗೆ ಪತ್ರ ದೊರೆತಾಗ ತಂದೆಗೆ ತೋರಿಸಲು ಅವರು ಇರಲಿಲ್ಲ ಎಂಬುದೇ ರಾಜ್ಕುಮಾರ್ ಅವರ ಪಿತೃಶೋಕ. 1954ರಿಂದ 2000ನೇ ಇಸ್ವಿವರೆಗೆ ನಾಯಕ ನಟನಾಗಿ 207 ಚಿತ್ರಗಳಲ್ಲಿ ಬೆಳ್ಳಿ ಪಡೆದ ಮೇಲೆ ಮಿಂಚಿದ ಏಕೈಕ ನಟ. ವೃತ್ತಿ ನಾಟಕ ರಂಗಭೂಮಿಯಲ್ಲಿ ಪಳಗಿದ್ದ ರಾಜ್ಕುಮಾರ್ ಅವರಿಗೆ ಅಭಯ ಪಾತ್ರಗಳನ್ನು ಮೂಡಿಸಿದ್ದು ಸುವರ್ಣಾವಕಾಶ. ರಾಮ, ಕೃಷ್ಣ, ಶಿವ, ಅರ್ಜುನ, ಮಹಿಷಾಸುರ, ಬಬ್ರುವಾಹನ ಹೀಗೆ ವೈವಿಧ್ಯಮಯ ಪೌರಾಣಿಕ ಪಾತ್ರಗಳು. ಬಿಜ್ಜಳ, ಜಗಜ್ಯೋತಿ ಬಸವೇಶ್ವರ, ಇಮ್ಮಡಿ ಪುಲಿಕೇಶಿ, ರಣಧೀರ ಕಂಠೀರವ, ಕೃಷ್ಣದೇವರಾಯ, ಕನ್ನಡದ ಮೊದಲ ಚಕ್ರವರ್ತಿ ಮಯೂರವರ್ಮ, ಕೊಡಗು ರಾಜಮನೆತನದ ಚಂಗುಮಣಿ, ಮಲ್ಲಸರ್ಜಾ, ವೀರಮದಕರಿ ನಾಯಕ ಇವು ಕನ್ನಡಿಗರಲ್ಲಿ ಕನ್ನಡದ ಕಿಚ್ಚನ್ನ ತೆರೆಯ ಮೇಲೆ ಆರ್ಭಟಿಸಿ ಅಬ್ಬರಿಸಿದ ವೀರ ಕನ್ನಡಿಗ. ಸಂತ ತುಕಾರಾಮ್, ಗುರು ರಾಘವೇಂದ್ರ, ಭಕ್ತ ಕನಕದಾಸ, ಭಕ್ತ ಕುಂಬಾರ, ಸತ್ಯ ಹರಿಶ್ಚಂದ್ರ, ಕವಿರತ್ನ ಕಾಳಿದಾಸ ಇವು ರಾಜ್ಕುಮಾರ್ ಎಂಬ ಸರಸ್ವತಿ ಪುತ್ರ ಸ್ಫುರಿಸಿದ ಭಕ್ತಿ ಪ್ರಧಾನ ಪಾತ್ರಗಳು. ಕನ್ನಡಿಗರು ಇಂದಿಗೂ ಎಂದೆಂದಿಗೂ ನೋಡುವ ಪಾತ್ರಗಳು, ಚಿತ್ರಗಳು. ವೈವಿಧ್ಯತೆಗೆ ಸದಾ ತಹತಹಿಸುವ ರಾಜ್ಕುಮಾರ್ ಮುಂದೆ ಹಾರಿಸಿಕೊಂಡಿದ್ದು ಹಾಲಿವುಡ್ ಶೈಲಿಯ ಬಾಂಡ್ ಚಿತ್ರಗಳು. ಜೇಡರಬಲೆ, ಗೋವಾದಲ್ಲಿ CID 999, ಆಪರೇಷನ್ ಜಾಕ್ಪಾಟ್, ಆಪರೇಷನ್ ಡೈಮಂಡ್ ರಾಕೆಟ್ ಸರಣಿ ಚಿತ್ರಗಳು. ಇದುವರೆಗೂ ಭಾರತದ ಯಾವುದೇ ನಟ ಈ ಬಾಂಡ್ ಪಾತ್ರಗಳನ್ನು ಇನ್ನೂ ಮಾಡಿಲ್ಲ. ಕನ್ನಡ ಸಾಹಿತ್ಯಕ್ಕೆ ಒತ್ತು ಕೊಟ್ಟಿದ್ದ ರಾಜ್ಕುಮಾರ್ಗೆ ಇಂಗ್ಲಿಷ್ ಅಂದರೆ ಅಲರ್ಜಿ ಏನಿರಲಿಲ್ಲ. ಆಪರೇಷನ್ ಡೈಮಂಡ್ ರಾಕೆಟ್ನ ಚಿತ್ರದಲ್ಲಿ ಇಫ್ ಯು ಕಮ್ ಟುಡೇ ಹಾಡು ಇವತ್ತಿಗೆ ಕುಣಿದು ಕುಪ್ಪಳಿಸುವಂತೆ ಮಾಡುವ ಹಾಡು. ಭಾರತ ದಾಟಿ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿರೋ ಅನಿವಾಸಿ ಭಾರತೀಯರಿಗೆ ಈಗಲೂ ಅದರಲ್ಲೂ ಯುವ ಪೀಳಿಗೆಯವರಿಗೆ ರಾಜ್ಕುಮಾರ್ ಯಾವ ಹಾಡು ಇಷ್ಟ ಅಂದ್ರೆ ಎಲ್ಲರ ಯೂತ್ ಆಂಥಮ್ ಇದೇ ಹಾಡು. ರಾಜ್ಕುಮಾರ್ ನಟನೆಯ ಅಬ್ಬ ಆ ಹುಡುಗಿ ಕಥೆಗೆ ಆಧಾರ ಶೇಕ್ಸ್ಪಿಯರ್ನ ಟೈಮಿಂಗ್ ಆಫ್ ದಿ ಶ್ರೂ. ಬೆಂಗಾಲಿ ಕಾದಂಬರಿ ಕೂಡ ಅವರ ಚಿತ್ರಕ್ಕೆ ಸ್ಫೂರ್ತಿಯಾಗಿತ್ತು ಅನ್ನೋದು ನಿಮಗೆ ಗೊತ್ತಿತ್ತಾ? ಅದುವೇ ಶರತ್ ಚಂದ್ರ ಅವರ ಕಾದಂಬರಿ ಆಧಾರಿತ ಚಿತ್ರ ತೂಗುದೀಪ. ಸಿನಿಮಾ ಗ್ರಾಮನ್ನ ಅರ್ಧ ಕುಡಿದ್ದ ರಾಜ್ಕುಮಾರ್ ಅವರಿಗೆ ಬಾಲಿವುಡ್ನ ಆಗಿನ ಕಾಲದ ಯಶಸ್ವಿ ಜೋಡಿ ಕತೆಗಾರರ ಜೋಡಿ ಸಲೀಂ ಮತ್ತು ಜಾವೇದ್ ಕನ್ನಡಕ್ಕೆ ಕರೆತಂದದ್ದು ಇದೇ ರಾಜ್ಕುಮಾರ್. ಅವರು ಬರೆದ ಕಥೆಗಳು ಕನ್ನಡದ ಯಶಸ್ವಿ ಚಿತ್ರಗಳು. ಪ್ರೇಮದ ಕಾಣಿಕೆ ಮತ್ತು ರಾಜ ನನ್ನ ರಾಜ ಇವು ಕನ್ನಡ ಚಿತ್ರರಂಗದ ದಾಖಲೆಯ ಗಳಿಕೆಯ ಚಿತ್ರಗಳು. ರಾಜ ನನ್ನ ರಾಜ ಈಗಿನ ಮಗಧಿರಕ್ಕೆ ಚಿತ್ರಕ್ಕೆ ಸ್ಫೂರ್ತಿಯಾದ್ರೆ ಅದು ರಾಜ್ ಚಿತ್ರಗಳ ಶಕ್ತಿ. ಮನವು ಇಂದು ನಿಂದಾಗಿದೆ ಆಸೆಯು ಎದೆಯ ತುಂಬ ತುಂಬಿ ಏನೋ ಉಲ್ಲಾಸ ಏನೋ ಸಂತೋಷ ಇದೇನೋ ತನುವು ಮನವು ಇಂದು ನಿಂದಾಗಿದೆ. ಇಮ್ಮಡಿ ಪುಲಿಕೇಶಿ ರಾಜಮೌಳಿಯ ಬಾಹುಬಲಿ ಕಥೆಗೆ ಸ್ಫೂರ್ತಿ ಅನ್ನೋದು ಕನ್ನಡಿಗರೆಲ್ಲರಿಗೂ ಗೊತ್ತಿರೋ ಸತ್ಯ. ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ, ಜಾನಪದ, ಬಾಂಡ್ ಯಾವುದೇ ಚಿತ್ರ ಇರಲಿ ಅದು ರಾಜ್ಕುಮಾರ್ಗೆ ಸೃಷ್ಟಿಯಾದ ಪಾತ್ರಗಳೇನೋ ಎನ್ನುವಂತೆ ಆವರಿಸಿಕೊಂಡಿದ್ದಾರೆ ನಟ ಸಾರ್ವಭೌಮ. ಭಾರತ ಚಿತ್ರರಂಗದಲ್ಲೇ ಅತಿ ಹೆಚ್ಚು ಚಿತ್ರಗಳಲ್ಲಿ ದ್ವಿಪಾತ್ರ, ತ್ರಿಪಾತ್ರಗಳಲ್ಲಿ ನಟಿಸಿದ ಏಕೈಕ ನಟ ರಾಜ್ಕುಮಾರ್. ಶಂಕರ್ ಗುರು ಮತ್ತು ಕುಲಗೌರವ ಚಿತ್ರಗಳನ್ನ ಯಾರಾದರೂ ಎಂದಿಗೂ ಯಾರಾದರೂ ಮರೆಯಲು ಸಾಧ್ಯ? ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಕನಸೆಲ್ಲ ನನಸಾಗಿದೆ. ನಾಟಕ ರಂಗಭೂಮಿಯಲ್ಲಿ ಅಭಿನಯ ಪಳಗಿದ್ದ ರಾಜ್ಕುಮಾರ್ಗೆ ಧ್ವನಿ ಕೂಡ ಸರಸ್ವತಿ ಕೊಟ್ಟ ವರವೇ. ಆದರೂ ರಾಜ್ಕುಮಾರ್ ಗಾಯಕರಾಗೋಕೆ ಸಿನಿಮಾ ರಂಗಕ್ಕೆ ಬಂದ ನಂತರ 20 ವರ್ಷ ಕಾಯಬೇಕಾಯಿತು. ಸಿನಿಮಾ ರಂಗಕ್ಕೆ ಬಂದ ಮೇಲೆ 1959ರಲ್ಲಿ ಮಹಿಷಾಸುರ ಮರ್ದನಿಯಲ್ಲಿ ಒಂದು ಹಾಡು ಹಾಡಿದ ನಂತರ ದಿನಗಳಲ್ಲಿ ಹರಿಭಕ್ತ ಮತ್ತು ಓಹಿಲೇಶ್ವರ ಚಿತ್ರಗಳಲ್ಲಿ ಕೆಲವು ಭಕ್ತಿ ಆಧಾರಿತ ಮಂತ್ರ ಶ್ಲೋಕಗಳನ್ನು ಹಾಡಿದ ಬಿಟ್ರೆ ನಂತರ ಅವರು ಹಾಡಿದ್ದು 1962ರ ದೇವಸುಂದರಿ ಚಿತ್ರಕ್ಕೆ. ಅಲ್ಲಿ ಅದೊಂದು ಡ್ಯುಯೆಟ್ ಸಾಂಗ್. ಅವ್ರ ಜೊತೆ ದನಿಗೂಡಿಸಿದ್ದು ಗಾಯಕಿ ಸರೋಜಿನಿ ಪಟ್ಟಾಭಿ. ಪೂರ್ಣ ಗಾಯಕರಾಗೋದಕ್ಕೆ ವೇದಿಕೆ ಸಿದ್ಧವಾಗಿದ್ದು 1974ರಲ್ಲಿ ತೆರೆಗೆ ಬಂದ ಸಂಪತ್ತಿಗೆ ಸವಾಲ್ ಚಿತ್ರ.
ಯಾರೇ ಕೂಗಾಡಲಿ ಊರೇ ಓಡಾಡಲಿ ಎಂಬ ಎಮ್ಮೆ ಹಾಡು ಇವತ್ತಿಗೂ ಜನಜನಿತ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆಹುಂ 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 ಅರೆಹುಂ. ಗಾಯನದ ದಾಖಲೆಯನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಅವಿಭಕ್ತ ಕುಟುಂಬದ ಸವಿ ಅನುಭವಿಸಿದ ರಾಜ್ಕುಮಾರ್ ಸುಂದರ ಸಾಂಸಾರಿಕ ಜೀವನ ನಡೆಸಿದರು. ಅವರ ಕುಟುಂಬ ಸಹಬಾಳ್ವೆ, ಅವರ ಕುಟುಂಬದ ವಿವರ ಇಡೀ ನಾಡಿನ ಜೇನುಗೂಡಿನ ಕಥೆ. ವೀರಪ್ಪನ್ ಅಪಹರಣ ರಾಜ್ಕುಮಾರ್ ಜೀವನದ ದುಸ್ವಪ್ನ. ಅದನ್ನು ನಾನು ಸಮನಾಗೇ ಅನುಭವಿಸ್ತೀನಿ ಅಂತ ಹೇಳಿದ ಸಿದ್ಧಪ್ರಜ್ಞ ಡಾಕ್ಟರ್ ರಾಜ್ಕುಮಾರ್. ಇವತ್ತಿಗೂ ಯಾವತ್ತಿಗೂ ಮಹಾನಾಯಕ ರಾಜ್ಕುಮಾರ್. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆವುದೇ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳೋ, ನಂಬಿ ಕೆಟ್ಟವರಿಲ್ಲವೋ. ಸಿಯಾನ್ ಚಾನೆಲ್ನ ವೀಕ್ಷಕರೇ, ಡಾಕ್ಟರ್ ರಾಜ್ಕುಮಾರ್ ಮಹಾನಾಯಕ ಸರಣಿಯ 3ನೇ ದಿನಕ್ಕೆ ಸ್ವಾಗತ. ರಾಜ್ಕುಮಾರ್ ಈ ನಾಡಿಗಾಗಿ ನಡೆಸಿದ ಚಳುವಳಿಗಳು ಹಲವಾರು, ಹೋರಾಟಗಳು ಅನೇಕ. ಮುಂದಿನ ದಿನಗಳಲ್ಲಿ ಅವುಗಳ ವಿಸ್ತೃತ ರೂಪ ತೆರೆದಿಡಿದಿದ್ದೇವೆ. ಒಬ್ಬ ನಟ ಕನ್ನಡ ನಾಡಿನ ಕಣ್ಮಣಿಯಾಗಬೇಕೆಂದ್ರೆ ಅದು ಆಗಬೇಕು ನಿರ್ಧರಿಸಿದ್ರೆ, ಪ್ರಯತ್ನಿಸಿದ್ರೆ ಆಗೋದಲ್ಲ. ನಡೆ ನುಡಿ ಎರಡು ಒಂದೇ ಆದಾಗ, ಅದೇ ರೀತಿ ಬದುಕಿದಾಗ ಮಾತ್ರ ಈ ರೀತಿಯ ಪವಾಡಗಳು ಘಟಿಸಬಹುದೇ. ರಾಜ್ಕುಮಾರ್ ಚಾಮರಾಜನಗರ ಸೀಮೆಯವರು. ಸಿಂಗಾನಲ್ಲೂರು, ಗಾಜನೂರು 2 ಊರುಗಳ ಮಗ. ಹಾಗೆ ಗಮನಿಸಿದ್ರೆ ಆ ಸೀಮೆಯಲ್ಲಿ ನಮಗೆ ಕಾಣಸಿಗೋದು ಚೋದ್ಯಗಳೇ, ಜಾನಪದದ ಸೊಗಡು, ಜಾನಪದದ ನಾಯಕರುಗಳು. ಅಲ್ಲಿ ತಿರುಗಾಡಿದ್ರೆ ನಿಮಗೆಲ್ಲ ಕೇಳಿಸೋದು ಮಂಟೇಸ್ವಾಮಿ ದೇವರ ಪದಗಳು, ಮಹದೇಶ್ವರ ಸ್ವಾಮಿಯ ಪವಾಡಗಳು. ಇವು ಕನ್ನಡ ನಾಡಿನ ಚೋದ್ಯಗಳು, ಕನ್ನಡ ನಾಡಿನ ಸಂಸ್ಕೃತಿಯ ಪರಂಪರೆ. ಅದೇ ರೀತಿಯ ಚೋದ್ಯ ಡಾಕ್ಟರ್ ರಾಜ್ಕುಮಾರ್. ಕನ್ನಡ ನಾಡಿನಲ್ಲಿ ಇಬ್ಬರನ್ನು ಬಿಟ್ಟು ನಾವು ಕನ್ನಡದ ಬಗ್ಗೆ ಮಾತನಾಡಿದರೆ ಅವೆಲ್ಲವೂ ಅಪೂರ್ಣವೇ. ಆ ಪವಾಡಗಳು ಜನಸಾಮಾನ್ಯರ ನಾಯಕ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅಕ್ಷರಸ್ಥರ ಪವಾಡ ಡಾಕ್ಟರ್ ಕುವೆಂಪು ಅವರು. ಇವರು ಕರ್ನಾಟಕದ ಸುಪುತ್ರರು, ಕನ್ನಡ ನಾಡಿನ ರತ್ನಗಳು. ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದ್ರು. ಆ ಪ್ರಶಸ್ತಿಯನ್ನ ಘೋಷಣೆ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಆಗ ಅವರು ಆ ಪ್ರಶಸ್ತಿನ ಸ್ವೀಕರಿಸಲಿಲ್ಲ. ನನಗಿಂತ ಹಿರಿಯರು ಕುವೆಂಪು ಅವರಿದ್ದಾರೆ, ಮೊದಲು ಅವರು ಕೊಡಿ, ನಂತರ ಅಗತ್ಯ ಬಿದ್ದರೆ ನನಗೆ ಕೊಡಿ ಅಂತ ಹೇಳಿ ತಿರಸ್ಕರಿಸಿದ ವಿನಯವಂತ ರಾಜ್ಕುಮಾರ. ಕೊನೆಗೆ ಕುವೆಂಪು ಅವರ ಮೈಸೂರಿನ ಉದಯರವಿ ನಿವಾಸದಲ್ಲಿ ರಾಜ್ಕುಮಾರ್ ಅವರೇ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕುವೆಂಪು ಅವರಿಗೆ ಪ್ರದಾನ ಮಾಡಿದ್ರು. ನಂತರ ತಾವು ಪಡ್ಕೊಂಡ್ರು. ಇದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿ ಹೋಗಿರುವ 2 ಚೇತನಗಳ ಸಾಧನೆ ಮತ್ತು ವಿನಮ್ರತೆಯ ಸಾಕ್ಷಾತ್ಕಾರ. ಕೊನೆಗೆ ಕುವೆಂಪು ಅವರ ಭಾವಗೀತೆಗಳನ್ನ, ಕನ್ನಡದ ಗೀತೆಗಳನ್ನ
ಕುವೆಂಪು ಅವರನ್ನು ಜನರಿಗೆ ಮತ್ತಷ್ಟು ಹತ್ತಿರವಾಗಿಸುವ ಪ್ರಯತ್ನ ಮಾಡಿದ್ದು ಗಾನಗಂಧರ್ವ ಎಂದು ಕರೆಸಿಕೊಳ್ಳುವ ಡಾಕ್ಟರ್ ರಾಜ್ಕುಮಾರ್ ಅವರೇ. ತನಗಿಂತ ಕಿರಿಯರಿಲ್ಲ ಎಂಬ ಭಾವನೆಯೊಂದಿಗೆ ಬೆಳೆದ ರಾಜ್ಕುಮಾರ್ ತಾನು ಕನ್ನಡಿಗರ ಹೃದಯದಲ್ಲಿ ನಡೆಸಿದ ಪವಾಡವನ್ನು ಅವರೇ ನಿರ್ವಹಣೆ ಮಾಡಲಾಗದಷ್ಟು ಸಂಕಷ್ಟದ ಸಂದರ್ಭಗಳು ಹಲವಾರು ಹಾದು ಹೋದವು. ಹಾಗೆಲ್ಲ ಮೌನದ ಹಿಂದೆ ಮರೆಯಾಗಿ ಮೌನವೇ ಸರಿಯಾದ ಉತ್ತರ ಎಂದು ಸಾರಿದವರು. ರಾಜ್ ಎಲ್ಲರ ಮಾತಿಗೆ ಸಿಗುತ್ತಿರಲಿಲ್ಲ ಎಂಬುದಕ್ಕೆ ಕಾರಣ ಅವರು ಕಟ್ಟಿಕೊಂಡ ಪ್ರಜ್ಞಾವಂತಿಕೆ, ವಿವೇಕ. ಎಷ್ಟು ಮಾತನಾಡಬೇಕು, ಯಾವಾಗ ಮಾತನಾಡಬೇಕು ಎಂಬುದನ್ನು ರಾಜ್ಕುಮಾರ್ ನೋಡಿಯೇ ಕಲಿಬೇಕು. ಸ್ವಾಮಿ ವಿವೇಕಾನಂದ ಹೇಳಿದ ವಿವೇಕದ ಮಾತುಗಳು ಅಕ್ಷರಶಃ ಅಳವಡಿಸಿಕೊಂಡಿದ್ದು ಈ ರಾಜಕುಮಾರ. ಕೆಲವರಿಗೆ ಇದು ಅರ್ಥ ಆಗ್ತಿರಲಿಲ್ಲ. ರಾಜ್ಕುಮಾರ್ ಒಂದು ಕೋಟೆ ಕಟ್ಕೊಂಡು ಬಿಟ್ಟಿದ್ದಾರೆ, ಆ ಕೋಟೆಯ ಒಳಗೆ ಯಾವಾಗಲೂ ಇರ್ತಾರೆ ಅಂತ ಕಟಕಿ ಆಡೋರು, ಟೀಕೆ ಮಾಡೋರು. ಮಾಧ್ಯಮದವರಿಗೂ ಅಷ್ಟೇ ಸುಲಭವಾಗಿ ಮಾತಿಗೆ ಸಿಗ್ತಾ ಇರಲಿಲ್ಲ. ಏನು ಮಾತನಾಡ್ರೆ ಏನಾಗ್ಬಿಡುತ್ತೋ ಅನ್ನೋ ಭಯಕ್ಕಿಂತ ತಪ್ಪು ಸಂದೇಶ ರವಾನೆ ಆಗಬಾರ್ದು ಅನ್ನೋ ಸೂಕ್ಷ್ಮಾತಿ ಸೂಕ್ಷ್ಮ ಎಚ್ಚರಿಕೆ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅನ್ನೋದನ್ನ ಅಕ್ಷರಶಃ ಪಾಲಿಸಿದ ಮುತ್ತುರಾಜ. ಇಲ್ಲಿ ಗಮನೀಯ ಅಂಶ ಅಂದ್ರೆ ರಾಜ್ಕುಮಾರ್ ಯಾವಾಗಲೂ ಹೇಳಿಕೊಳ್ತಿದ್ದ ಮಾತು, ನಾನು ಓದ್ದೋನಲ್ಲ, ನಾನು ಬರ್ದೋನಲ್ಲ, ತಿಳಿದೋನಲ್ಲ ಎಂದು ಮುಗ್ಧತೆಯಾಚೆಗೆ ಸರಿದು ಬಿಡ್ತಾ ಇದ್ರು. ಆದರೆ ಸಮಾಜದ ಇರುವಿಕೆ, ಅಲ್ಲಿಯ ಆಗುಹೋಗುಗಳು, ಘಟನೆಗಳ ಸೂಕ್ಷ್ಮ ಸ್ಪಂದನೆ ಸತ್ಯವಾಗಿದ್ದರಲ್ಲೇ ಅವರು ತಮ್ಮ ಚಿತ್ರಗಳಲ್ಲಿ ಆ ಪಾತ್ರಗಳನ್ನು ಬಿಂಬಿಸಲು ಸಾಧ್ಯವಾಯಿತು. ಕಲಾವಿದ ಕಲೆಯನ್ನು ಬಿಟ್ಟು ಅಧಿಕಾರ ಮಾಡೋಕೆ ಅಥವಾ ಅಧಿಕಾರಕ್ಕೆ ಚುಕ್ಕಾಣಿ ಅಂತ ಕೆಲಸ ಮಾಡಬಾರದು ಎಂಬ ಅರಿವಿದ್ದ ಪ್ರಜ್ಞಾವಂತ. ತನ್ನ ವ್ಯಾಪ್ತಿಯಾಚೆಗೆ ಕಾಲಿಡದೆ ಸರ್ವವ್ಯಾಪಿಯಾಗಿ ಬೆಳೆದು ನಿಂತ ದಿಗ್ಗಜ. ರಾಜ್ಕುಮಾರ್ ಮಾತನಾಡಿದರೆ ಇಡೀ ಕನ್ನಡ ನಾಡು ಮಾತನಾಡಿದ ಹಾಗೆ ಮತ್ತೆ ಮೌನವನ್ನು ಕಾಪಾಡಿಕೊಂಡು ಮಾತನಾಡಿದ ಪ್ರಜ್ಞಾವಂತ ಕನ್ನಡಿಗ. ಇದ್ಯಾವುದೋ ಶಾಲೆಯಲ್ಲಿ ಕಲಿತದ್ದಲ್ಲ, ಜೀವನಾನುಭವ. ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಿಯವರಿಂದ ಹಿಡಿದು ಹೊಟ್ಟೆಪಾಡಿಗಾಗಿ ಕಟ್ಟಿಕೊಂಡ ಕಂಪನಿ ನಾಟಕದ ದಿನಗಳಿಂದ, ಊರೂರು ಸುತ್ತಿ ಸಂಗೀತ ಕಚೇರಿ ನೀಡಿದ ದಿನಗಳಿಂದ, ಸಿನಿಮಾ ರಂಗದಲ್ಲಿ ನಟ ಸಾರ್ವಭೌಮ ಆಗಿ ಬೆಳೆದು ನಿಂತವರೆಗಿನ ಸಮಸ್ತ ಅನುಭವ. ಹಾಗಾಗಿ ಇವರೆಗೂ ರಾಜ್ಕುಮಾರ್ ಕನ್ನಡ ನಾಡಿನ ಒಂದು ಅಚ್ಚರಿ ಚೋದ್ಯ. 200 ಚಿತ್ರಗಳವರೆಗೂ ಅಭಿನಯ ಮಾಡಿದ್ದೀನಿ. ಯಾವ ಚಿತ್ರ ನನಗೆ ಮೆಚ್ಚಿಯಾಗಿದೆ, ಯಾವ ಚಿತ್ರದಲ್ಲಿ ನಾನು ಚೆನ್ನಾಗಿ ಅಭಿನಯಿಸಿದ್ದೀನಿ ಅನ್ನುವಂಥದ್ದು ಮಾತ್ರ ನನಗೆ ಇನ್ನೂ ಸಿಕ್ಕಿಲ್ಲ. ಸಿಕ್ಕಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಒಂದೇ ಒಂದು ಚಿತ್ರ, ಮಂತ್ರಾಲಯ ಮಹಾತ್ಮೆ, ಅದನ್ನ ಮಾತ್ರ ಕೆಲವಾರ ಅಭಿಮಾನಿಗಳಿಗೆ ನಾನು ಹೇಳಿದ್ದೀನಿ, ನೋಡಿ ಆ ಚಿತ್ರ ನೋಡಿ, ಆ ಚಿತ್ರ ನೋಡಿ ಅಂತ. ಬಾಕಿ ಯಾವ ಚಿತ್ರನೂ ನೋಡಿ ಅಂತ ಹೇಳಿ ಯಾರಿಗೂ ಹೇಳಿಲ್ಲ, ನಾನೇ ನೋಡಿ. ವೀಕ್ಷಕರೇ, ನಮ್ಮ ಈ ಪ್ರಯತ್ನವನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಸಿಯಾನ್ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ಬಂಗಾರದ ಮನುಷ್ಯ ಕನ್ನಡ ಚಿತ್ರರಂಗದ ಸಾರ್ವಕಾಲಿಕ ದಾಖಲೆ, ಗಳಿಕೆ ಮತ್ತು ಪ್ರದರ್ಶನ ಎರಡರಲ್ಲೂ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಆಗಿನ ಯುವ ಸಮುದಾಯವನ್ನು ಹಳ್ಳಿಗೆ ಕರೆದುಕೊಂಡು ಹೋದ ಕನ್ನಡ ನಾಡಿನ ಗಾಂಧಿ ಮಾರ್ಗದ ಚಿಂತಕ ಅಣ್ಣ ಡಾಕ್ಟರ್ ರಾಜ್ಕುಮಾರ್. ಒಂದೊಂದು ಚಿತ್ರಗಳು ವಿಭಿನ್ನ, ಭಿನ್ನ. ನೀತಿಕತೆ ಇರಲೇಬೇಕು ಪ್ರತಿಯೊಂದರಲ್ಲೂ. ಮನರಂಜನೆಗಾಗಿ ಅಲ್ಲ, ನೀತಿಗಾಗಿ ಚಿತ್ರಗಳು ಎಂಬುದು ಅಣ್ಣ ಅವರು ಕಂಡುಕೊಂಡಿದ್ದ ಸತ್ಯವಾಗಿತ್ತು. ಅದರ ಪರಿಣಾಮವೇ ಸೆನ್ಸಾರ್ ಮಂಡಳಿಯವರು ಕೊಡುವ ಸೆನ್ಸಾರ್ ಸರ್ಟಿಫಿಕೇಟ್. ಯಾವತ್ತಿಗೂ ರಾಜ್ಕುಮಾರ್ ಚಿತ್ರಗಳಿಗೆ ಎ ಸರ್ಟಿಫಿಕೇಟ್ ಪಡೆಯಲೇ ಇಲ್ಲ. ಅಂದರೆ ವಯಸ್ಕರಿಗೆ ಮಾತ್ರ ಅನ್ನೋ ಬೋರ್ಡ್ ಯಾವ ಚಿತ್ರಕ್ಕೂ ಬರಲಿಲ್ಲ. ಭಾರತದ ಯಾವುದೇ ಚಿತ್ರನಟನ ಹೆಸರಲ್ಲೂ ಇರದ ದಾಖಲೆ ಇದು. ಎಲ್ಲ ಚಿತ್ರಗಳು ಯು ಸರ್ಟಿಫಿಕೇಟ್ ಚಿತ್ರಗಳೇ. ಉತ್ತಮ ಮೌಲ್ಯಗಳು, ಆದರ್ಶಗಳು, ಸದ್ಗುಣ ಬಿಂಬಿಸುವ ತ್ಯಾಗಮಯ ಪಾತ್ರಗಳು. ನಾಯಕ ನಟನ ಮನರಂಜನೆ ಜೊತೆಗೆ ನೀತಿ ಪ್ರಧಾನ ನಡವಳಿಕೆಗಳು ರಾಜ್ ಸೃಷ್ಟಿಸಿದ ಪಾತ್ರಗಳು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕುಟುಂಬದವರೆಲ್ಲರೂ ಕುಳಿತು ನೋಡಬಹುದಾದ ಚಿತ್ರಗಳು ಎಂಬುದು ರಾಜ್ಕುಮಾರ್ ಸೃಷ್ಟಿಸಿದ ಬ್ರ್ಯಾಂಡ್. ಇದ್ದರೆ ಇಂಥ ಅಣ್ಣ ಇರಬೇಕು, ಮಗ ಇರಬೇಕು, ತಂದೆ ಇರಬೇಕು, ಸ್ನೇಹಿತ ಇರಬೇಕು, ಹೋರಾಟಗಾರ ಇರಬೇಕು, ಸಂಘಟನೆಗಾರ ಇರಬೇಕು ಎಂಬ
ಛಾಪನ್ನು ಛಾಪಿಸಿದ್ದ ಸದ್ವರ್ತನೆಯ ಸದಾಶಯದ ಸದಬರುಚಿಯ ನಟ. ಯಾವತ್ತಿಗೂ ರಾಜ್ಕುಮಾರ್ ಚಿತ್ರಗಳಲ್ಲಿ ಅವರನ್ನು ನೆಗೆಟಿವ್ ಆಗಿ ತೋರಿಸೋ ಚಾನ್ಸೇ ಇರಲಿಲ್ಲ. ಕೊನೆಗೆ ಸ್ವತಃ ರಾಜ್ಕುಮಾರ್ ಅವರಿಗೆ ತಮ್ಮ ಸುತ್ತ ಇದ್ದ ಇಮೇಜ್ ಎಂಬ ಪ್ರಭಾವಳಿಯನ್ನು ದಾಟಲು ಸ್ವತಃ ಅವರಿಗೇ ಆಗಲಿಲ್ಲ. ರಾಜ್ಕುಮಾರ್ ಅವರ ಪತ್ನಿಯಾಗಿ ನಿರ್ಮಾಪಕಿಯಾಗಿ ಚಿತ್ರರಂಗದ ಆಗುಹೋಗುಗಳನ್ನು ಕಂಡುಕೊಂಡಿದ್ದ ಪಾರ್ವತಮ್ಮ ಅವರಿಗೂ ಇದು ಸವಾಲಾಗಿ ಆಗಿತ್ತು. ಇದನ್ನು ಅವರು ಬಹುತೇಕ ಕಡೆ ಹೇಳ್ಕೊಂಡಿದ್ದಾರೆ ಕೂಡ. ರಾಜ್ಕುಮಾರ್ ಅವರನ್ನು ಯಾವತ್ತಿಗೂ ಕುಡುಕ, ವಂಚಕ, ಅತ್ಯಾಚಾರಿ, ಕೊಲೆಗಾರ, ಮನೆ ಮುರುಕ ಇಂತಹ ಪಾತ್ರಗಳನ್ನು ಸೃಷ್ಟಿಸೋ ಸಾಹಸವನ್ನು ಯಾವುದೇ ನಿರ್ದೇಶಕ ಮಾಡ್ತಿರ್ಲಿಲ್ಲ. ಒಂದು ವೇಳೆ ಆ ರೀತಿ ಮಾಡಿದರೆ ರಾಜ್ಕುಮಾರ್ ಅಭಿಮಾನಿ ದೇವರುಗಳು ಆ ನಿರ್ದೇಶಕನಿಗೆ ಮತ್ತು ಆ ಚಿತ್ರಕ್ಕೆ ಒಂದು ಗತಿ ಕಾಣಿಸ್ತಾ ಇದ್ರು. ಈಗಾಗಲೇ ನಾವು ಮೊದಲೇ ಹೇಳಿದಾಗೆ ಹುಲಿ ಹಾಲಿನ ಮೇವು ಚಿತ್ರದಲ್ಲಿ ಚಂಗುಮಣಿ ಪಾತ್ರವನ್ನು ಕ್ಲೈಮ್ಯಾಕ್ಸ್ನಲ್ಲಿ ಕೊಲ್ಲಬೇಡಿ ಅಂತ ದೊಡ್ಡ ಗಲಾಟೆಗಳಾದವು. ಅದನ್ನು ಮೀರಿ ಚಿತ್ರ ಮಾಡಿದಾಗ ಅಭಿಮಾನಿಗಳ ರೆಸ್ಪಾನ್ಸ್ ಕೂಡ ಹಾಗೆ ಇತ್ತು. ನಾನೊಬ್ಬ ಕಳ್ಳ ಚಿತ್ರ ಬದುಕಿದ್ದು ದ್ವಿಪಾತ್ರದಿಂದ. ಆದರೆ ಇದೇ ದ್ವಿಪಾತ್ರದ ಉಪಾಯ ಅದೇ ಕಣ್ಣು ಚಿತ್ರದಲ್ಲಿ ಯಶಸ್ವಿಯಾಗಲಿಲ್ಲ. ಅದೇ ಕಣ್ಣು ಚಿತ್ರದಲ್ಲಿ ನಾಯಕ ಸಂದರ್ಭಕ್ಕೆ ಸಿಕ್ಕಿ ಹೇಗೆ ಒಂದಾದ ಮೇಲೆ ಒಂದು ಕೊಲೆಗಳನ್ನು ಮಾಡ್ತಾ ಹೋಗ್ತಾನೆ ಎಂಬುದನ್ನು ಹೇಳೋ ಪ್ರಯತ್ನ ಸೈಕಲಾಜಿಕಲ್ ಥ್ರಿಲ್ಲರ್, ಮರ್ಡರ್ ಥ್ರಿಲ್ಲರ್ ಆಗಿತ್ತು. ಆದರೆ ಅದನ್ನು ಜನ ಒಪ್ಪಲಿಲ್ಲ. ಅಷ್ಟೊತ್ತಿಗೆ ಚಿತ್ರನಗರ ಎಚ್ಚೆತ್ಕೊಂಡ್ಬಿಟ್ರು. ಯಾಕಮ್ಮ ನನ್ನ ಹೆತ್ತೆ ನೀನು, ಯಾಕಮ್ಮ ನನ್ನ ಹೆತ್ತೆ ನೀನು? ಹುಟ್ಟಿದ ತಕ್ಷಣ ನಾನು ಸತ್ತೋಗ್ಬಾರ್ದಾಗಿತ್ತ, ಹುಟ್ಟಿದ ತಕ್ಷಣ ಸತ್ತೋಗ್ಬಾರ್ದಾಗಿತ್ತ. ಯಾತಕ್ಕಾದ್ರೂ ಬದುಕದೆ ನಾನು. ಸಿಪಾಯಿರಾಮ ಚಿತ್ರದಲ್ಲಿ ನಾಯಕ ದರೋಡೆಕೋರ ಅಂದರೆ ಗೊತ್ತಲ್ಲ, ಲೂಟಿ ಮಾಡೋದು, ಬಲಾತ್ಕಾರ ಮಾಡೋದು, ಕಳ್ತನ ಮಾಡೋದು, ಇವೆಲ್ಲವನ್ನ ರಾಜ್ಕುಮಾರ್ ಚಿತ್ರ ತೋರ್ಸೋಕ್ಕಾಗುತ್ತಾ? ಇವೆಲ್ಲ ಬದಲಾಯಿಸಿಯೇ ಚಿತ್ರ ಮಾಡಬೇಕಾಯ್ತು. ಆಕಸ್ಮಿಕ ಚಿತ್ರದಲ್ಲಿ ಕ್ಲಾರಾ ಪಾತ್ರದೊಂದಿಗೆ ನಾಯಕ ಕುಡಿತಾ ಇರ್ತಾನೆ ಎಂಬೆಲ್ಲ ಅಂಶಗಳಿದ್ದು, ಅವೆಲ್ಲವನ್ನು ತೆಗೆದುಹಾಕಿದ ಮೇಲೇ ಆ ಚಿತ್ರ ಯಶಸ್ವಿಯಾಗಿತ್ತು. ಈ ಕುತೂಹಲಕಾರಿ ಅಂಶಗಳನ್ನು ಸಿಪಾಯಿರಾಮ ಚಿತ್ರದ ಮೂಲ ಲೇಖಕಿ ಅಂದರೆ ಕಾದಂಬರಿಕಾರ್ತಿ ನುಗ್ಗೇಹಳ್ಳಿ ಪಂಕಜ ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಾಗೆ ಆಕಸ್ಮಿಕ ಚಿತ್ರ ನಿರ್ದೇಶಕ TS ನಾಗಾಭರಣ ಕೂಡ ತಮ್ಮ ಅನುಭವ ಹೇಳ್ಕೊಂಡಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು. ಸದಭಿರುಚಿಯ ಚಿತ್ರಗಳಿಂದ ಜನಮನ ಗೆದ್ದ ರಾಜ್ಕುಮಾರ್ ಅಣ್ಣವರಾದರು. ಇದೇ ಕಾರಣದಿಂದ ಅವರ ಚಿತ್ರಗಳು ವರ್ಷಗಳ ಪ್ರದರ್ಶನ, ಗಲ್ಲಾ ಪೆಟ್ಟಿಗೆಯಲ್ಲಿ ದಾಖಲೆ. ಕೊನೆಯ ಚಿತ್ರದವರೆಗೂ ರಾಜ್ಕುಮಾರ್ ಚಿತ್ರದ ಸಕ್ಸಸ್ ರೇಟ್ 99%. ಲಕ್ಷಾಂತರ ರೂಪಾಯಿ ಟಿಕೆಟ್ಗಳು ಆಗಲೇ ಮಾರಾಟವಾಗಿದ್ದು ಈಗಲೂ ದಾಖಲೆ. ರಾಜ್ಕುಮಾರ್ 100ನೇ ಚಿತ್ರಗಳವರೆಗೆ ವರನಟ ಅಂತ ಕರೆಸ್ಕೊಂಡ್ರೆ ತಮ್ಮ 100ನೇ ಚಿತ್ರ ನಟ ಸಾರ್ವಭೌಮ ನಂತರ ನಟ ಸಾರ್ವಭೌಮ ಅಂತ ಕರೆಸ್ಕೊಂಡ್ರು. 1976ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಕೊಟ್ಟ ಗೌರವ ಡಾಕ್ಟರೇಟ್. ಇದು ಯಾವೊಬ್ಬ ನಟನಿಗೂ ಅಲ್ಲಿವರೆಗೂ ಸಿಗದೇ ಇದ್ದ ಗೌರವ. ಹಂಪಿ ವಿಶ್ವವಿದ್ಯಾಲಯ ಅವರಿಗೆ ಕೊಟ್ಟ ಗೌರವ ನಾಡೋಜ, ಅಂದರೆ ಚಿತ್ರಗಳ ಗುರು ಅಂತ. ಬರೀ ಕರ್ನಾಟಕ ಮಾತ್ರ ಅಲ್ಲ, ಅಮೆರಿಕ ದೇಶ 1983ರಲ್ಲಿ ಅವರಿಗೆ ಕೆಂಟುಕಿ ಕರ್ನಲ್ ಪ್ರಶಸ್ತಿ ನೀಡಿ ಗೌರವಿಸಿದರು. ಆಗ ಅಮೇರಿಕಾದ ಪತ್ರಿಕೆಗಳು ಈ ನಟನ ಬಗ್ಗೆ ಹಾಡಿ ಹೊಗಳಿದ ಬರಹಗಳು ಇವತ್ತಿಗೂ ನಾವು ಕನ್ನಡಿಗರು ನೋಡಿ ತಿಳ್ಕೊಳ್ಬೇಕಾದ ಅಂಶಗಳನ್ನು ಅಲ್ಲಿ ದಾಖಲಿಸಿದ್ದು. ಅದೇ ವರ್ಷ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿತು. 1992ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲಾಯಿತು. 1995ರಲ್ಲಿ ಜೀವಮಾನ ಸಾಧನೆಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ನೀಡಿತು. ಇದು ಕನ್ನಡ ಮಾತ್ರವಲ್ಲ, ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲು ನಟನೆಗೆ ಪಾಲ್ಕೆ ಪ್ರಶಸ್ತಿ ಸ್ವೀಕರಿಸಿದ ನಟ ಎಂಬ ಹಿರಿಮೆ ಗರಿಮೆ ಅವರದ್ದು. ಇದು ಪ್ರಶಸ್ತಿಗಳ ಮಾತಲ್ಲ, ಇದು ನಟನೊಬ್ಬನ ನಡೆದು ಬಂದ ಹಾದಿ, ಅವನು ಬದುಕಿದ ರೀತಿ, ಹೇಗೆ ಬದುಕಬೇಕೆಂಬ ತೋರಿಸಿಕೊಟ್ಟ ಮಾರ್ಗ. ಇದು ಅಣ್ಣನ ಮಾರ್ಗ. ನನ್ನ ಮನವು ಸೇರಿತು, ನಿನ್ನ ಹೃದಯ ಹಾಡಿತು, ರಾಗವು ಒಂದೇ, ಭಾವವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು.
ಸಿಯಾನ್ ಚಾನಲ್ನ ವೀಕ್ಷಕರೇ, ಮಹಾನಾಯಕ ಡಾಕ್ಟರ್ ರಾಜ್ಕುಮಾರ್ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರೋ ವಿಶೇಷ ಎಂದರೆ, ರಾಜ್ಕುಮಾರ್ ಸಿನಿಮಾ ನಿರ್ಮಾಣದ ಎಲ್ಲ ವಿಷಯಗಳಲ್ಲಿ ಅತೀವ ಆಸಕ್ತಿ ಹೊಂದಿದರು ಎಂಬುದರ ಕುರಿತು, ಮತ್ತು ಉತ್ತಮ ಚಿತ್ರವಾಗಿ ಅದು ಮೂಡಲು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ತಾ ಇದ್ದರು. ಶೂಟಿಂಗ್ಗೆ ಹೋಗೋಕ್ಕೆ ಮುಂಚೆನೇ ಎಲ್ಲವೂ ಮೊದಲೇ ನಿರ್ಧಾರ ಆಗಿಬಿಡಬೇಕು ಎನ್ನುವುದು ಅವರ ಅಂತಿಮ ಒತ್ತಾಯ. ಇಡೀ ಚಿತ್ರ ಹೇಗೆ ಬರುತ್ತೆ ಎಂದು ರಾಜ್ಕುಮಾರ್ ಅವರ ಸಿನಿಮಾ ಗ್ರಾಮರ್ ಅಷ್ಟು ಚೆನ್ನಾಗಿ ಅರ್ಥವಾಗಿತ್ತು. ತಮ್ಮ ಸಿನಿಮಾದಲ್ಲಿ ಏನಿರಬೇಕು ಏನಿರಬಾರ್ದು ಎಂಬುದನ್ನು ಕರಾರುವಕ್ಕಾಗಿ ಹೇಳೋ ತಾಕತ್ತು, ನಾಯಕತ್ವ ಗುಣ ಇತ್ತು. ನಾನು ಅನಕ್ಷರಸ್ಥ ಎಂದು ಹೇಳುತ್ತಿದ್ದ ರಾಜ್ಕುಮಾರ್ ಯಾವುದೇ ವಿಷಯವನ್ನು ಆಮೂಲಾಗ್ರವಾಗಿ ಕೇಳಿ ತಿಳಿದುಕೊಳ್ತಾ ಇದ್ರು, ಅದನ್ನು ಅರ್ಥಕೊಳ್ತಾ ಇದ್ರು. ಅದು ಅವರ ಜ್ಞಾನದ ಹಸಿವು. ಸಹ ನಟರು ಅಭಿನಯಿಸ್ತಾ ಇದ್ದರೆ ಅಲ್ಲೇ ನಿಂತು ನೋಡಿ ಅವರಿಗೆ ತಪ್ಪು ತಿದ್ದುತ್ತಿದ್ದ ನಿಜಕ್ಕೂ ಹಿರಿಯ ಅಣ್ಣ ಅವರು. ಅವರ ಸಿನಿಮಾ ಮಾಡಬೇಕು ಅಂದರೆ ಸಿನಿಮಾ ಕಥಾವಸ್ತುವಿನ ವಿಷಯ ಬಂದಾಗ ಅದಕ್ಕೆ ಸಂಬಂಧಪಟ್ಟ ತಜ್ಞರನ್ನು ಭೇಟಿ ಮಾಡಿ ಅವರನ್ನು ಕರೆಸಿ ಅವರಿಂದ ಎಲ್ಲ ಸಲಹೆಗಳನ್ನು ಪಡೆದುಕೊಳ್ತಾ ಇದ್ರು. ಆ ಪಾತ್ರ ಹೇಗೆ ವರ್ತಿಸುತ್ತೆ ಎಂಬುದನ್ನು ಕೇಳಿ ತಿಳ್ಕೊಳ್ತಾ ಇದ್ರು, ನೋಡಿ ತಿಳ್ಕೊಳ್ತಾ ಇದ್ರು. ಆ ವಿಷಯದ ಎಲ್ಲ ಮಾಹಿತಿಗಳನ್ನು ಪೂರ್ತಿ ಕಲೆ ಹಾಕೇ ಚಿತ್ರ ನಿರ್ಮಾಣಕ್ಕೆ ಮುಂದಾಗ್ತಾ ಇದ್ರು. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಅವುಗಳ ಒಂದು ಪ್ರಮುಖ ನಿದರ್ಶನ ಅಂದರೆ ಶ್ರುತಿ ಸೇರಿದಾಗ ಚಿತ್ರ. ಆ ಚಿತ್ರ 1987ರಲ್ಲಿ ತೆರೆಕೊಂಡ ಅತ್ಯಂತ ಯಶಸ್ವಿ ಚಿತ್ರ. ಇದರ ದಿಗ್ದರ್ಶಕ ಚಿ ದತ್ತರಾಜ್. ಇದು ಕುಮುದ ಅವರ ಪಲಕು ಪಲಕು ಒಲವು ಕಾದಂಬರಿ ಆಧಾರಿತ ಚಿತ್ರ. ಈ ಚಿತ್ರ ಒಂದು ವಿಶಿಷ್ಟ ಕಥಾಹಂದರದ್ದು. ಭಾರತೀಯ ಸಮಾಜದಲ್ಲಿ ಇರುವ ಮೂಢನಂಬಿಕೆಗಳ ವಿರುದ್ಧ ಚಾಟಿ ಏಟು ಬೀಸಿದ ಚಿತ್ರ. ಅಷ್ಟೇ ಅಲ್ಲ, ಮಾನಸಿಕ ತೊಂದರೆ ಇರುವವರನ್ನು ಹೇಗೆ ಉಪಚರಿಸಬೇಕು, ಅವರನ್ನು ಸಮಾಜಮುಖಿಯನ್ನಾಗಿ ಹೇಗೆ ಮಾಡಬೇಕು ಎಂದು ಹೇಳುವ ಸಾಮಾಜಿಕ ಕಳಕಳಿಯ ಚಿತ್ರ. ಮಾನಸಿಕ ಅಸ್ವಸ್ಥರನ್ನು ಹೇಗೆ ಟ್ರೀಟ್ ಮಾಡಬೇಕೆಂದು ಹೇಳಿದ್ದು ಒಂದು ವಿಶೇಷ. ಕಥಾನಾಯಕ ಮೂರ್ತಿಯ ಮೇಷ್ಟ್ರ ಮಗಳು ಕಮಲ ಮಾನಸಿಕ ರೋಗಿ. ಆಕೆಯನ್ನು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ಕರೆತಂದು ಡಾಕ್ಟರ್ ಜೀನಾದಾಸ್ಗೆ ತೋರಿಸಿ ಗುಣಪಡಿಸೋದು ಚಿತ್ರದ ಪ್ರಮುಖ ಟರ್ನಿಂಗ್ ಪಾಯಿಂಟ್. ಈ ಭಾಗದಲ್ಲಿ ಮನೋರೋಗಿಯನ್ನು ಟ್ರೀಟ್ ಮಾಡೋ ಎಲ್ಲ ವಿಧಾನವನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮತ್ತು ಚಿತ್ರತಂಡಕ್ಕೆ ಪೂರ್ತಿಯಾಗಿ ಮಾರ್ಗದರ್ಶನ ಮಾಡಿದ್ದು, ಚಿತ್ರೀಕರಣ ಆಗೋವರೆಗೆ ಅವರಿಗೆ ಜೊತೆಯಲ್ಲಿ ಇದ್ದು ಹೇಳಿಕೊಟ್ಟಿದ್ದು ನಾಡಿನ ಹೆಸರಾಂತ ಮನೋವೈದ್ಯ ಡಾಕ್ಟರ್ CR ಚಂದ್ರಶೇಖರ್. ಅವರ ಪ್ರಕಾರ ರಾಜ್ಕುಮಾರ್ ಸದಾ ಕುತೂಹಲಿ, ಎಲ್ಲ ವಿಷಯವನ್ನು ಕೇಳಿ ತಿಳಿದುಕೊಳ್ಳೋ ತಹತಃ ಇರೋ ವ್ಯಕ್ತಿ, ಮತ್ತು ನಾನು ಕೊಟ್ಟ ಸಲಹೆಗಳು ಸರಿಯಾಗಿ ಚಿತ್ರದಲ್ಲಿ ಮೂಡ್ತಾ ಇವೆಯಾ ಅಂತ ಪದೇ ಪದೇ ಚೆಕ್ ಮಾಡಿಕೊಳ್ತಾ ಇದ್ದ ಒಬ್ಬ ದಿ ಗ್ರೇಟ್ ಫಿಲ್ಮ್ ಮೇಕರ್. ರಾಜ್ಕುಮಾರ್ ಮತ್ತು ಅವರ ಒಡನಾಟ ಹೇಗಿತ್ತು ಅಂತ ಚಂದ್ರಶೇಖರ್ ತಮ್ಮ ನೆನಪಿನ ಬುತ್ತಿಯನ್ನು ಸಿಯಾನ್ ಚಾನಲ್ನ ಮುಂದೆ ಬಿಚ್ಚಿಟ್ಟಿದ್ದಾರೆ ನೋಡಿ. ನಿಮ್ಮ ಹೆಸರೇನಮ್ಮ? ಕಮಲಾ. ಕಮಲಾ, ವೆರಿ ಸ್ವೀಟ್ ನೇಮ್. ನನ್ನ ತಂಗಿ ಹೆಸರು ಕಮಲಾ ಅಂತಾನೆ. ನಿಮ್ಮ ತಂದೆ ಹೆಸರು? ರಂಗಣ್ಣ. ರಂಗಣ್ಣ, ಗುಡ್. ನಾನು ಕಾಲೇಜಲ್ಲಿ ಓದ್ತಿದ್ದಾಗ ನನಗೊಬ್ರು ಮೇಷ್ಟ್ರಿದ್ರು, ಅವ್ರ ಹೆಸರು ಇದೆ, ಪ್ರೊಫೆಸರ್ SV ರಂಗಣ್ಣ ಅಂತ. ಅವ್ರ ಹೆಸರು ಕೇಳಿದಿರಾ ನೀವು? ನಿಮ್ಗೆ ಸಂಗೀತ ಬರುತ್ತಾ ಕಮಲಾ? ಬರುತ್ತೆ. ಸಿಸ್ಟರ್? ಎಸ್ ಡಾಕ್ಟರ್. ಕೊಡಿ. ಕಮಲಾ, ಈ ಚಿತ್ರ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ ಹೇಳಿ? ಹುಡುಗ ಸಂಗೀತಾಭ್ಯಾಸ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ದಟ್ಸ್ ಗುಡ್. ಈ ಚಿತ್ರ ನೋಡಿದ್ರೆ ಏನನ್ಸುತ್ತೆ? ಈ ಚಿತ್ರ ನೋಡಿದ್ರೆ ಏನನ್ಸುತ್ತೆ ಹೇಳಿ? ಮನೆಗೆ ಹೋಗೋಣ. ಧಾರಾಳವಾಗಿ ಹೋಗೋರಂತೆ. ಡಾಕ್ಟರ್ ಮೂರ್ತಿ, ಒಂದ್ ನಿಮಿಷ ಬರ್ತೀರಾ? ಕೂತ್ಕೊಂಡಿರಿ, ಈಗ ಬಂದ್ಬಿಡ್ತೀನಿ. ಅವರ ಶ್ರುತಿ ಸೇರಿದಾಗ ಆ ಚಿತ್ರದ ಚಿತ್ರೀಕರಣ, ಅಲ್ಲಿ ನಾಯಕಿ ಮುಖ್ಯ ಆಗಿಬಿಟ್ಟಿರ್ತಾಳೆ. ಆದರೆ ಯಾಕೆ ಮುಖ್ಯ ಆಗಿರೋಳು ಅಂತ ಗೊತ್ತಾಗೋದಿಲ್ಲ. ಅದನ್ನು ಮನೋವೈದ್ಯರು ಹೇಗೆ ಕಂಡಿದ್ದಾರೆ ಅದನ್ನು ನೀವು ಬಂದು ಹೇಳಬೇಕು. ಮತ್ತು ಶೂಟಿಂಗಿಗೆ
ಸಹಾಯ ಮಾಡಬೇಕು ಅಂತ ಕರೆದಿದ್ದರು. ಶ್ರುತಿ ಸೇರಿದಾಗ ಚಿತ್ರದ ಚಿತ್ರೀಕರಣ ಅದು ಮಾನಸಿಕ ಆಘಾತದಿಂದ ನಾಯಕಿ ಮೂಕಿಯಾಗಿರ್ತಾಳೆ. ಅವಳಿಗೆ ಮಾನಸಿಕ ಪರೀಕ್ಷೆ ಮಾಡಿ ಆಘಾತದ ವಿವರಗಳನ್ನು ದಾಖಲಿಸೋದು ಮನೋವೈದ್ಯ. ಆ ಪಾತ್ರ ಮಾಡಿದ್ದು ನಟ ದೊಡ್ಡಣ್ಣ. ಆಗ ಆ ವೈದ್ಯ ಏನು ಮಾಡಬೇಕು, ಏನು ಪರೀಕ್ಷೆ ಮಾಡಬೇಕು ಮತ್ತು ಅದನ್ನು ರೋಗಿ ಹೇಗೆ ಕೇಳಿಸ್ಕೊಂಡು ಅದಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡಬೇಕು ಅನ್ನೋದನ್ನು ಚಂದ್ರಶೇಖರ್ ಅವರಿಂದ ಕೇಳಿ ತಿಳ್ಕೊಂಡು ಅದನ್ನು ಚಿತ್ರದಲ್ಲಿ ಮೂಡಿಸಬೇಕು ಅಂತ ಹೇಳಿ ನಿರ್ಧರಿಸಲಾಯಿತು. ಆಗ ಚಂದ್ರಶೇಖರ್ ಅವರನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಗೆ ಕರೆಸಲಾಯಿತು. ಕಾರಣ ರಾಜ್ಕುಮಾರ್ ಅವರ ಮನೆಯಲ್ಲೇ ಶ್ರುತಿ ಸೇರಿದಾಗ ಚಿತ್ರದ ಶೂಟಿಂಗ್ ನಡೀತಾ ಇತ್ತು. ಇದು ರಾಜ್ಕುಮಾರ್ ಮನೆಯಲ್ಲೇ ಚಿತ್ರೀಕರಣ ಆಗಿದ್ದು, ನಟ ದೊಡ್ಡಣ್ಣ ಮನೋವೈದ್ಯನಾಗಿ, ಹಾಗೆ ನಾಯಕಿ ಗೀತಾ ಅಲ್ಲಿ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದರು. ರಾಜ್ಕುಮಾರ್ ಅವರು ಪ್ರೇಕ್ಷಕರಾಗಿದ್ದರಲ್ಲಿ. ಮತ್ತು ನಂತರ ಒಟ್ಟಿಗೆ ಊಟ ಮಾಡಿದ್ವಿ. ಅದೊಂದು ನೆನಪಿನಲ್ಲಿ ಸದಾ ಹಸಿರಾಗಿ ಉಳಿತಕ್ಕಂಥ ಒಂದು ಅನುಭವ. ಡಾಕ್ಟರ್ ಚಂದ್ರಶೇಖರ್ ಅಲ್ಲಿ ಹೋದಾಗ ಅವ್ರು ಕಂಡಂತೆ ರಾಜ್ಕುಮಾರ್ ಒಂದು ಪಂಚೆ ಅರೆತೋಳು ಶರ್ಟ್ ಹಾಕ್ಕೊಂಡಿದ್ರು. ನಾಯಕಿ ನಟಿ ಗೀತಾ ಮತ್ತು ದೊಡ್ಡಣ್ಣ ಪಾತ್ರ ನಡೀತಾ ಇತ್ತು. ಆಗ ಡಾಕ್ಟರ್ ಚಂದ್ರಶೇಖರ್ TAT ಅಂದರೆ ಥಿಮ್ಯಾಟಿಕ್ ಆಪರೇಷನ್ ಟೆಸ್ಟ್ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗಿದ್ರು. ಒಂದೊಂದು ಕಾರ್ಡ್ಗಳಲ್ಲಿ ಒಂದೊಂದು ಸನ್ನಿವೇಶ, ಒಂದೊಂದು ಭಾವನೆ ಹೇಳೋ ಚಿತ್ರಣ. ಅದು ಒಂದೊಂದು ಚಿತ್ರ ನೋಡಿದಾಗ ಅದರಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಆ ನಾಯಕಿ ನಟಿ ಹೇಳಬೇಕು. ಅದರಲ್ಲಿ ಒಂದು ಕಾರ್ಡ್ ತೆಗೆದಾಗ ನಾಯಕಿಗೆ ಆಕೆಯ ಜೀವನದಲ್ಲಿ ನಡೆದ ಆಘಾತ ನೆನಪಾಗುತ್ತೆ. ಆಗ ಆಕೆ ಮುಕ್ತವಾಗಿ ತನ್ನ ಮೇಲೆ ನಡೆದ ಘಟನೆಯನ್ನು ವಿವರಿಸ್ತಾಳೆ ಅನ್ನೋದು ಸನ್ನಿವೇಶ. ನಾನೆಲ್ಲ ವಿವರಿಸಿದೆ. ದೊಡ್ಡಣ್ಣ ಮತ್ತು ಗೀತಾ ಇಬ್ಬರು ಚೆನ್ನಾಗಿ ನಡೆಸಿದ್ರು. ದೃಶ್ಯ ಚೆನ್ನಾಗಿ ಬಂತು. ಚಿತ್ರೀಕರಣ ಮುಗೀತು. ರಾಜ್ಕುಮಾರ್ ಆಗಾಗ ಬಂದು ಇಣಿಕಿ ನೋಡಿ ಹೋಗ್ತಾ ಇದ್ರು ಏನು ನಡೀತಾ ಇದೆ ಅಂತ. ಊಟದ ಸಮಯ ಎಲ್ಲರೂ ಊಟಕ್ಕೆ ಬಂದು ಕೂತ್ಕೊಂಡ್ರು. ರಾಜ್ಕುಮಾರ್ ಕೂಡ ಬಂದು ಸೇರಿಕೊಂಡ್ರು. ಆಗ ಶುರುವಾಗಿದ್ದು ಮಾತುಕತೆ. ಮಾನಸಿಕ ರೋಗ ಹೇಗಿರುತ್ತೆ, ಚಿಕಿತ್ಸೆ ಏನು, ಶಾಕ್ ಟ್ರೀಟ್ಮೆಂಟ್ ಹೆಂಗೆ ಕೊಡ್ತೀರಾ, ಹೀಗೆ ನೂರಾರು ಪ್ರಶ್ನೆಗಳನ್ನು ಕೇಳಿ ತಿಳ್ಕೊಂಡ್ರು ರಾಜ್ಕುಮಾರ್. ಮುಗ್ಧ ನಗು, ಸರಳತೆ, ದೊಡ್ಡ ಮನುಷ್ಯ ಅವರು. ನಾನು ಹೋಗುವಾಗ ಮನೆಯ ಬಾಗಿಲುವರೆಗೂ ಬಂದು ಬೀಳ್ಕೊಟ್ರು. ಮರೆಯಲಾಗದ ವ್ಯಕ್ತಿ ಎಂಬುದು ಡಾಕ್ಟರ್ CR ಚಂದ್ರಶೇಖರ್ ಅವರ ನೆನಪು. ಯಾಕೆಂದ್ರೆ ಅವ್ರ ಮನೇಲಿದ್ದಾಗ ಒಂದು ಅರ್ಧ ತೋಳಿನ ಶರ್ಟು, ಒಂದು ಪಂಚೆ ಅಷ್ಟೇ. ಕೆಲವು ಸತಿ ಶರ್ಟ್ ಹರಿದೋಗಿರ್ತಿತ್ತು. ನಮ್ಮ ಬರಗು ರಾಮಚಂದ್ರಪ್ಪನವರು ನಾನು ನೋಡಿದ್ದೇನೆ, ಅವತ್ತು ಅಷ್ಟೇ ಶೂಟಿಂಗ್ ಹೋದಾಗ ಒಂದು ಅರ್ಧ ತೋಳಿನ ಒಂದು ಶರ್ಟು, ಒಂದು ಪಂಚೆ ಅಷ್ಟೇ, ಇನ್ನೇನಿಲ್ಲ. ಯಾವುದೇ ಅಲಂಕಾರ ಇಲ್ಲ ಅಥವಾ ಯಾವುದೇ ಗತ್ತಿಲ್ಲ. ಹಾಗೆ ಹೊಟ್ಟೆ ಕುತ್ಕೊಂಡು ಊಟ ಮಾಡುವಾಗ ನನ್ನ ಜೊತೆ ಮಾನಸಿಕ ಕಾರ್ಯ ಬಗ್ಗೆ ಸಾಕಷ್ಟು ಪ್ರಶ್ನೆ ಕೇಳಿದ್ರು. ಯಾಕೆ ಹುಚ್ಚು ಕಾಯಿಲೆ ಬರ್ತದೆ, ಅಥವಾ ನೀವು ವಿದ್ಯುತ್ ಕಂಪನ ಚಿಕಿತ್ಸೆ ಕೊಡ್ತೀರಂತೆ, ಅದರಿಂದೇನೋ ಅಡ್ಡ ಪರಿಣಾಮ ಆಗೋದಿಲ್ವೇ, ಶಾಕ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರಲ್ಲ, ಈ ರೀತಿ ಅನೇಕ ಪ್ರಶ್ನೆಗಳನ್ನು ಕೇಳಿ, ಹಾಗೆ ಎಲ್ಲನೂ ಇನ್ನೊಂದು ರೊಟ್ಟಿ ಬಡಿಸ್ಕೊಳ್ಳಿ ಅಥವಾ ಇನ್ನೊಂದು ಸ್ವಲ್ಪ ಅನ್ನ ಹಾಕ್ಸ್ಕೊಳ್ಳಿ, ಉಪ್ಪು ಸರಿಯಾಗಿದೆಯಾ, ಎಲ್ಲನೂ ಅಲ್ಲಿ ಸಹನಟರಿರ್ಬೋದು ಅಥವಾ ಲೈಟ್ ಬಾಯ್ ಇರ್ಬೋದು ಅಥವಾ ಡೈರೆಕ್ಟ್ ಇರ್ಬೋದು, ಎಲ್ಲ ಒಂದೇ ರೀತಿ ಅವರು ಏನೂ ವ್ಯತ್ಯಾಸ ಮಾಡ್ತಿರಲಿಲ್ಲ. ಆ ಒಂದು ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸ್ತಕ್ಕಂಥ, ಸಮಾನವಾಗಿ ಗೌರವ ಪಡ್ತಕ್ಕಂಥ ಗುಣ ಒಂದು ವಿಶೇಷವಾದ ಗುಣ ಅಂತ ಹೇಳ್ಬೋದು. ಅದಕ್ಕೆ ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆದರು ಅವರು. ರಾಜ್ಕುಮಾರ್ ಎಷ್ಟು ಸರಳ ಜೀವಿ ಎಂಬುದು ಡಾಕ್ಟರ್ ಚಂದ್ರಶೇಖರ್ ಭಾಳ ಹತ್ತಿರದಿಂದ ಕಂಡುಕೊಂಡವರು. 1993 ಜುಲೈ 1 ಅವರೆಂದು ಮರೆಯಲಾರದ ದಿನ. ಯಾಕೆಂದರೆ ಅವರ ಮೆಚ್ಚಿನ ನಟ ಅವರಿಗೆ ಅತ್ಯುತ್ತಮ ಪ್ರಶಸ್ತಿಯನ್ನು ನೀಡಿದ ದಿನ. ಅಂದು ಡಾಕ್ಟರ್ BC ರಾಯ್ ಪ್ರಶಸ್ತಿ ಪ್ರದಾನ ಸಮಾರಂಭ. ಆ ಸಮಾರಂಭದಲ್ಲಿ ನಡೆದ ಘಟನೆ ಈಗಲೂ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ನೆನಪು. ಆಗ ರಾಜ್ಕುಮಾರ್ ಅವರು ಹೇಳಿದ ಮಾತು, ನಾನು ಆ್ಯಕ್ಟ್ರು, ನೀವೆಲ್ಲ ಡಾಕ್ಟ್ರುಗಳು, 3ನೇ ಕ್ಲಾಸ್ ಓದಿದ ನನಗೆ ಡಾಕ್ಟರೇಟ್ ಪದವಿ ಕೊಟ್ಟು ಡಾಕ್ಟ್ರ್ ಮಾಡಿಬಿಟ್ಟಿದ್ದಾರೆ ಎಂದು ಹಾಸ್ಯದಿಂದ ಮಾತನಾಡಿದರು. ಜೊತೆಗೆ ಹಿರಿಯ ವೈದ್ಯ ಡಾಕ್ಟರ್ ಲಿಂಗರಾಜ್ ಅವರಿಗೆ ಸನ್ಮಾನ ಮಾಡುವಾಗ ಅವ್ರ ಕಾಲಿಗೆ ನಮಸ್ಕರಿಸಿದ್ದು ವಿನಯವಂತಿಕೆ ಮರೆದರು ಎಂದು ನೆನಪಿಸ್ಕೊಳ್ತಾರೆ ಡಾಕ್ಟರ್ ಚಂದ್ರಶೇಖರ್. ಇದು ಅಣ್ಣ ಅವರ ವಿನಯವಂತಿಕೆ, ಸರಳವಂತಿಕೆ, ಸರಳತೆ ಮತ್ತು ಯಾವುದೇ ಪ್ರತಿಯೊಬ್ಬರ ಬಗ್ಗೆ ಗೌರವ. ಯಾಕೆಂದರೆ ಅವ್ರನ್ನ ಭೇಟಿ ಮಾಡಿದ ಎಲ್ಲರನ್ನೂ ನಾನು ಸಾಕಷ್ಟು ಕೇಳಿದ್ದೇನೆ. ಒಂದು ಅವರ ಸರಳತೆ, ಅವ್ರ ಮನೆಗೆ ಹೋಗಿ ಅಥವಾ ಶೂಟಿಂಗ್ನಾಗಲಿ ಎಲ್ಲರ ಜೊತೆ ಅವರು ಸರಳವಾಗಿ ಬೆರೀತಕ್ಕಂಥದ್ದು. ಹಾಗೆ ಅವರು ಕೊಟ್ಟಿದ್ದ ಗೌರವ. ಏಕೆಂದರೆ ಅಭಿಮಾನಿಗಳನ್ನು ದೇವರು ಅಂತ ಕರೀತಕ್ಕಂಥ ಒಂದು ಕಾನ್ಸೆಪ್ಟು ಬಹುಶಃ ಆ ನಟರ ಬಿಟ್ಟು ಇನ್ಯಾರಿಗೂ ಬರಲಿಲ್ಲ. ಅಭಿಮಾನಿ ದೇವರುಗಳು ಅಂತ ಅಂದರೆ ಜನರಲ್ಲೇ ಅವರು ದೈವತ್ವವನ್ನು ಕಂಡರು, ಅಭಿಮಾನದಲ್ಲಿ ದೈವತ್ವವನ್ನು ಕಂಡರು. ಅದು ಅವ್ರನ್ನ ಅತ್ಯಂತ, ಹಾಗೆ ಅವರ ಅಭಿನಯ ಸಾಮರ್ಥ್ಯ, ಹಾಗೆ ಹಾಡುಗಾರರಾಗಿ ಅವರ ಸಾಮರ್ಥ್ಯ, ಈ ಎರಡೂ ಅವ್ರನ್ನ ಜನಪ್ರಿಯತೆಯ ಉತ್ತುಂಗಕ್ಕೆ ಕರ್ಕೊಂಡೋಯ್ತು ಅಂತ ಹೇಳ್ಬೋದು.
ನಮ್ಮ ಇನ್ನೊಂದ್ಸತಿ ಈ ಥರ ಪ್ರಶಸ್ತಿ ಇನ್ನೊಂದ್ಸತಿ ವೇದಿಕೆ ಮೇಲೆ ಒಂದು ರಾಮೋತ್ಸವ ಕೋಟೆನಲ್ಲಿ ಆಗ್ತಕ್ಕಂಥ ರಾಮೋತ್ಸವಕ್ಕೆ ರಾಜ್ಕುಮಾರ್ ಅವರು ಅತಿಥಿಯಾಗಿ ಬಂದಿದ್ದರು. ಅದು ವರ್ಷ ನನಗೆ ನೆನಪಿಲ್ಲ. ಆಗ ನಾನು ಮೊದಲನೇ ಸಾಲಿನಲ್ಲಿ ಇದ್ದು ಅವ್ರನ್ನ ನೇರವಾಗಿ ನೋಡ್ತಕ್ಕಂಥ ಅವ್ರ ಮಾತುಗಳನ್ನು ಕೇಳ್ತಕ್ಕಂಥ ಸಂದರ್ಭ ಅದು. ರಾಜ್ಕುಮಾರ್ ಕನ್ನಡ ಚಿತ್ರರಂಗಕ್ಕೆ ಬರುವ ಮುನ್ನ ಅವರು ಪಳಗಿದ ರೀತಿ, ತಮ್ಮನ್ನು ತಾವು ತಯಾರಾಗಿಟ್ಟುಕೊಂಡಿದ್ದ ರೀತಿ ಬೇರೆ ಯಾವ ನಟನೂ ಮಾಡಿರಲಾರರು. ತಮ್ಮ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಿಯವರ ಜೊತೆಗೆ ಗುಬ್ಬಿ ನಾಟಕ ಕಂಪನಿ ಸೇರಿ ಪಕ್ವವಾದವರು. ಅವರ ನಟನೆ ಆರಂಭವಾಗಿದ್ದೇ ಅವರು 12 ವರ್ಷ ಬಾಲಕನಾಗಿದ್ದಾಗ. ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಬಾಲನಟನಾಗಿ ಸೈ ಅನಿಸಿಕೊಂಡ ನಂತರವೇ ಪುಟ್ಟಸ್ವಾಮಿ ಅವರಿಗೆ ತಮ್ಮ ಮಗ ಸಿನಿಮಾಕ್ಕೆ ಸೇರಬಹುದು ಎಂಬ ಆಕಾಂಕ್ಷೆ ಚಿಗುರೊಡೆಯಿತು. ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಸಪ್ತ ಋಷಿಗಳಲ್ಲಿ ಒಬ್ಬ ಋಷಿಯಾಗಿ ಪುಟ್ಟ ಪಾತ್ರ ಮಾಡಿದ ರಾಜ್ಕುಮಾರ್ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದರು. ಅಷ್ಟರಾಗಲೇ ಅವರಿಗೆ 20 ವರ್ಷಗಳ ಅಭಿನಯದ ವೈವಿಧ್ಯಮಯ ತರಬೇತಿಯಾಗಿತ್ತು. ದನಿ ಕುದುರಿತ್ತು. ಅವರ ವೃತ್ತಿ ಜೀವನ ದಿಕ್ಕನ್ನು ಬದಲಾಯಿಸಿದ್ದು, ವೃತ್ತಿ ನಾಟಕ ಕಂಪನಿಯನ್ನು ಬದಲಾಯಿಸಿ ಸಿನಿಮಾಕ್ಕೆ ಕರ್ಕೊಂಡು ಬಂದಿದ್ದು ನಿರ್ದೇಶಕ HLN ಸಿಂಹ. ಗುಬ್ಬಿ ನಾಟಕ ಕಂಪನಿ 1954ರಲ್ಲಿ ತಮ್ಮ ಪ್ರೀತಿಯ ನಟನನ್ನು ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ನಾಯಕ ನಟನಾಗಿ ಬೆಳ್ಳಿ ಪರದೆ ಮೇಲೆ ಮೂಡಿಸಿತು. ಗುಬ್ಬಿ ಕಂಪನಿಗಾಗಲಿ ನಿರ್ದೇಶಕ ಸಿಂಹ ಅವರಿಗಾಗಲಿ ಇಲ್ಲಿಂದಲೇ ಒಂದು ಇತಿಹಾಸ ಆರಂಭವಾಗುತ್ತೆಂದು ಗೊತ್ತಿರಲಿಲ್ಲವೇನೋ ಅನ್ನೋ ಹಾಗೆ ರಾಜ್ಕುಮಾರ್ 50 ವರ್ಷಗಳ ಮೇಲೆ ಚಿತ್ರರಂಗದಲ್ಲಿ ರಾರಾಜಿಸಿದರು, ಅನಭಿಷಿಕ್ತ ದೊರೆಯಂತೆ. ಇದು ಇತಿಹಾಸ. ಶಿವಪ್ಪ ಕಾಯೋ ತಂದೆ ಮೂಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡಯ ಹರನೇ. ಮುತ್ತುರಾಜನನ್ನು ರಾಜ್ಕುಮಾರ್ ಎಂದು ನಿರ್ದೇಶಕ HLN ಸಿಂಹ ನಾಮಕರಣ ಮಾಡಿದ ಹೆಸರು ಕನ್ನಡ ನಾಡಿನ ಉಸಿರಾಯಿತು, ಜಾನಪದವಾಯಿತು. ನುಡಿದಂತೆ ನಡೆ, ಇದು ರಾಜ್ಕುಮಾರ್ ಅವರ ನಡೆ. ಅವರೆಂದು ಸುಮ್ಮನೆ ಮಾತನಾಡಿದವರಲ್ಲ, ಮಾತನಾಡಿದನ್ನು ನಡೆಸಿದರು. ಕನ್ನಡ ಕನ್ನಡ ಎಂದು ಬಾಯಿ ಮಾತಾಡಲಿಲ್ಲ. ತಮ್ಮ ಎಲ್ಲ ಚಿತ್ರಗಳಲ್ಲೂ ಕನ್ನಡ ಸಾಹಿತ್ಯ ಸರಸ್ವತಿಯನ್ನು ಮೈದುಂಬಿಕೊಂಡು ಮೆರೆದ ವಿನಯವಂತ ಸರಸ್ವತಿ ಪುತ್ರ. ನಿರ್ದೇಶಕರು ಆರಿಸಿದ್ರೋ, ನಿರ್ಮಾಪಕ ಆರಿಸಿದ್ರು, ಆದರೆ ತಮ್ಮ ಚಿತ್ರಗಳು ಹೀಗೇ ಇರಬೇಕೆಂಬ ಪರಿಕಲ್ಪನೆ, ಒಂದು ಸಂವಿಧಾನ ಇಟ್ಟುಕೊಂಡ ನಟ ಆ ನಟ ಸಾರ್ವಭೌಮ. ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ 32ಕ್ಕೂ ಹೆಚ್ಚು ಸಿನಿಮಾಗಳು ಸಾಹಿತ್ಯ ಕೃತಿಯನ್ನು ಆಧರಿಸುವುದೇ ಇದಕ್ಕೆ ಸಾಕ್ಷಿ. ಕನ್ನಡ ಇರಲಿ, ಭಾರತ ಮತ್ತು ವಿಶ್ವದ ಯಾವುದೇ ನಟನ ಚಿತ್ರಗಳು ಸಾಹಿತ್ಯ ಕೃತಿಯನ್ನು ಆಧರಿಸಿ ಇಷ್ಟು ಪ್ರಮಾಣದಲ್ಲಿ, ಇಷ್ಟು ಸಂಖ್ಯೆಯಲ್ಲಿ ಚಿತ್ರಗಳು ಬಂದೇ ಇಲ್ಲ. ಶಾಲೆಗೆ ಹೋಗದ, ಓದಲು ಬರೆಯಲು ಬಾರದ ರಾಜ್ಕುಮಾರ್ ನಡೆಸಿದ್ದು ಸಾಹಿತ್ಯ ಜಾತ್ರೆ, ಜಾನಪದ ಪವಾಡ. ಅವರ ಸಾಹಿತ್ಯ ಆಧಾರಿತ ಚಿತ್ರಗಳನ್ನು ನೋಡಿದರೆ ನಮ್ಮ ಕಣ್ಮುಂದೆ ಹಾದು ಹೋಗುತ್ತವೆ ದೊಡ್ಡ ದೊಡ್ಡ ಸಾಲುಗಳು. ಕೃಷ್ಣಮೂರ್ತಿ ಪುರಾಣಿಕರ ಧರ್ಮದೇವತೆ ಆಧರಿಸಿ ಬಂದ ಚಿತ್ರ ಕರುಣೆಯ ಕುಟುಂಬದ ಕಣ್ಣು. ಅಲ್ಲಿಂದ ಆರಂಭ ಸಾಹಿತ್ಯ ಸೇವೆ. ಅದೇ ಸಾಹಿತ್ಯ ಕಾದಂಬರಿಗಳು ಚಿತ್ರ ಕುಲವಧು ಹಾಗೂ ಸನಾದಿ ಅಪ್ಪಣ್ಣ. ಗೋವಿಂದಮೂರ್ತಿ ದೇಸಾಯಿ ಅವರ ಹೊಲತಿ ಕೋಟೆ ಕತೆ ಸಿನಿಮಾವಾಗಿದ್ದು ತೇಜಸ್ವಿನಿ ಎಂಬ ಹೆಸರಿನಲ್ಲಿ. ಕನ್ನಡ ಚಿತ್ರರಂಗದ ಮತ್ತೊಂದು ವಿಶೇಷ MR ಆನಂದ್ ಅವರ ಕೃತಿ ಸಣ್ಣ ಕತೆ ನಾನೀನು ಜೋಡಿ ಚಿತ್ರವಾಗಿದ್ದು ರಾಜ್ಕುಮಾರ್ ಅವರ ಸೂಪರ್ ಹಿಟ್ ಚಿತ್ರ ನಾನಿನ್ನ ಮರೆಯಲಾರೆ. ನಿನ್ನ ಬಿಡಲಾರೆ ಚಿನ್ನ ನೀನೇ ಪ್ರಾಣ ನನ್ನಣೆಗೂ. ಕನ್ನಡದ ಹೆಸರಾಂತ ಕಾದಂಬರಿಕಾರ ತರಾಸು ಅವರೊಂದಿಗೆ ರಾಜ್ಕುಮಾರ್ ಅವರ ನಂಟು ಅವಿನಾಭಾವ. ಚಂದವಳಿಯ ತೋಟ, ಚಕ್ರತೀರ್ಥ, ಮಾರ್ಗದರ್ಶಿ, ಪುನರ್ಜನ್ಮ ರಾಜ್ಕುಮಾರ್ ಚಿತ್ರ ಜೀವನದ ಮೈಲಿಗಲ್ಲುಗಳು. ತಮ್ಮ ವೃತ್ತಿ ಜೀವನದ ಸಂಜೆಯ ಕಾಲದಲ್ಲೂ ರಾಜ್ಕುಮಾರ್ ಹಾಡಿಸಿಕೊಂಡಿದ್ದು ತರಾಸು ಅವರ ಕಥೆಗಳನ್ನೇ. ಆನಾ ಕೃಷ್ಣರಾಯರ ಸಂಧ್ಯಾರಾಗ ಸಂಗೀತ ಸಾಧನೆ ಹೇಳಿದರೆ ಚದುರಂಗರ ಸರ್ವಮಂಗಳ ವಿಶೇಷ ಚಿತ್ರವಾಗಿ ದಾಖಲಾಗುತ್ತೆ. ಅವರದೇ ಕೃತಿ ನಿರ್ದೇಶಕ ಲಕ್ಷ್ಮೀನಾರಾಯಣರ ಚಿತ್ರ ನಿರ್ದೇಶನದಲ್ಲಿ ಬಂದ ಚಿತ್ರ ಉಯ್ಯಾಲೆ. ದೇಶ ವಿದೇಶಗಳನ್ನು ದಾಟಿ ಕಾನ್ ಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಂಡ ಏಕೈಕ ಕನ್ನಡ ಚಿತ್ರ. ತ್ರಿವೇಣಿಯವರ ಹಣ್ಣಿಲ ಚಿಗುರಿದಾಗ ನಡೆಸಿದ ಸಾಮಾಜಿಕ ಕ್ರಾಂತಿ ಈಗಲೂ ನೆನಪು. ಬಿ ಪುಟ್ಟಸ್ವಾಮಯ್ಯನವರ ಮಲ್ಲಮ್ಮನ ಪವಾಡ, ಪುಟ್ಟಣ್ಣ ಕಣಗಾಲ್ ಅವರ ಮಹೋನ್ನತ ಚಿತ್ರ. ಮನಮೂರ್ತಿಯವರ ಮೀನಾ ಕಾದಂಬರಿ ಚಿತ್ರವಾಗಿದ್ದು ದೇವರ ಮಕ್ಕಳು, ಮಕ್ಕಳ ಸಮಸ್ಯೆ ಕುರಿತು ಆಗಿನ ಸರ್ಕಾರಕ್ಕೆ ಕಣ್ಣು ತೆರೆಸಿದ ಚಿತ್ರ. ಎನ್ ಪಂಕಜ ಅವರ ಬರಲೇ ಇನ್ನು ಯಮುನೆ ಕಾದಂಬರಿ ಚಂಬಲ್ ಕಣಿವೆಯ ಚಿತ್ರಿತವಾದ ಚಿತ್ರ ಸಿಪಾಯಿ ರಾಮ.
ರಾಜ್ಕುಮಾರ್ ನೆಗೆಟಿವ್ ಶೇಡ್ ಇದ್ರೂ ಈ ಪಾತ್ರ ಒಪ್ಪಿಕೊಂಡಿದ್ದೇ ಕಥೆಯ ಗಟ್ಟಿಗಾಗಿ. ಎಲ್ಲಿಗೆ ಪಯಣ ಯಾವುದೋ ದಾರಿ ಏಕಾಂಗಿ ಸಂಚಾರಿ. ಕನ್ನಡ ಚಿತ್ರರಂಗದ ಇತಿಹಾಸ ಸೃಷ್ಟಿಸಿದ್ದು ಟಿ ಕೆ ರಾಮರಾವ್ ಅವರ ಬಂಗಾರದ ಮನುಷ್ಯ ಚಿತ್ರ. ಮರಳಿ ಹಳ್ಳಿಗೆ ಎಂಬ ಗಾಂಧಿ ತತ್ವವನ್ನು ನಿಜವಾಗಿ ಯುವಕರಿಗೆ ಕಲಿಸಿದ ಚಿತ್ರ ಇದು. ಕನ್ನಡಿಗರು ಎಂದೆಂದೂ ಮರೆಯದ ಚಿತ್ರ 2 ಕನಸು, ಹೊಸ ಬೆಳಕು ಚಿತ್ರಗಳು. ಕಾದಂಬರಿಗಳ ಮೂಲ ಲೇಖಕಿ ವಾಣಿ. ಹೊಸ ಬೆಳಕು ಮೂಡುತ್ತಿದೆ, ಬಂಗಾರದ ಪಥವೇರುತ್ತ ಆಕಾಶದಿ ಓಡಾಡುತ್ತ ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ ಕಾಂತಿಯ ರವಿಕಾಂತಿಯ. ಕನ್ನಡಿಗರು ಎಂದೆಂದೂ ಮರೆಯದ ಚಿತ್ರ ಮಯೂರ. ಈ ಚಿತ್ರದ ಕಾದಂಬರಿಕಾರ ದೇವಡು ನರಸಿಂಹಶಾಸ್ತ್ರಿ. ಅವರದೇ ಕೃತಿ ಸ್ವಯಂವರ ಹೊಸ ಅಲೆಯನ್ನು ಸೃಷ್ಟಿಸಿದ ಚಿತ್ರ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರಲ್ಲ ಹಾಯಾಗಿ, ಬಾಳುವಿರಲ್ಲ ಹಾಯಾಗಿ. ಭಾರತೀ ಸುತ ಅವರ ಗಿರಿಕನ್ಯೆ ಚಿತ್ರ ಮತ್ತು ಹುಲಿ ಹಾಲಿನ ಮೇವು ಚಿತ್ರಗಳು ಒಂದೊಂದು ದಾಖಲೆ ಸೃಷ್ಟಿಸಿದವು. ಹುಲಿಯ ಹಾಲಿನ ಮೇವು ಚಿತ್ರಕ್ಕೆ ಕಥೆಯನ್ನೇ ಬದಲಾಯಿಸಿ ಎಂದು ಪ್ರತಿಭಟನೆಗಳಾಗಿದ್ದು, ಗಲಾಟೆಗಳಾಗಿದ್ದವು. ರಾಜ್ಕುಮಾರ್ ಅಭಿಮಾನಿಗಳ ಅಭಿಮಾನದ ಪರಾಕಾಷ್ಠೆ. ಆದರೆ ರಾಜ್ಕುಮಾರ್ ಕಥೆಯ ಬದಲಾವಣೆಗೆ ಒಪ್ಪಲಿಲ್ಲ. ಮೂಲ ಕಥೆಗೆ ನಿಷ್ಠರಾಗಿರಬೇಕು ಎಂದು ನಿರ್ದೇಶಕರ ಪರವಾಗಿ ನಿಂತರು. ಅಶ್ವಿನಿ ಅವರ ಮೃಗತೃಷ್ಣ ಕಾದಂಬರಿ ಆಧರಿಸಿದ ಕಾಮನ ಬಿಲ್ಲು ಚಿತ್ರ ರಾಜ್ಕುಮಾರ್ ಅವರ ಅಭಿನಯದ ಮತ್ತೊಂದು ಮೈಲಿಗಲ್ಲನ್ನು ಸ್ಥಾಪಿಸಿತು. ಆ ಚಿತ್ರದಲ್ಲಿ ಕುವೆಂಪು ಅವರ ಉಳುವ ಯೋಗಿಯ ನೋಡಲಿ ಕೃಷಿ ಯೋಗಿ ಗೀತೆ ನಂತರ ರೈತರ ಸ್ಫೂರ್ತಿ ಗೀತೆಯಾಯಿತು. ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಹೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಚಿತ್ರಲೇಖರ ಸಮಯದ ಗೊಂಬೆ ಎಚ್ ಜಿ ರಾಧಾದೇವಿ ಅವರ ಅನುರಾಗದ ಅಂತಃಪುರ ಅನುರಾಗ ಅರಳಿತ ಚಿತ್ರವಾಯಿತು. ಈ ಚಿತ್ರ ಸೃಷ್ಟಿಸಿದ ದಾಖಲೆಗಳು ಅನೇಕ. ಇವುಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ತೆರೆದಿಡ್ತೀವಿ. ಭಾರತೀಯ ಸಮಾಜದಲ್ಲಿದ್ದ ನಂಬಿಕೆ ಮತ್ತು ಮೂಢನಂಬಿಕೆಗಳ ಅಸ್ತಿತ್ವವನ್ನು ಅಲುಗಾಡಿಸಿದ ಚಿತ್ರ ಕುಮುದ ಅವರು ಬರೆದ ಪಲಕು ಪಲಕು ಒಲವು ಕಾದಂಬರಿ ಆಧರಿಸಿದ ಚಿತ್ರ ಶ್ರುತಿ ಸೇರಿದಾಗ. ವಿಜಯ್ ಸಾಸ್ನೂರ್ ಅವರ ಧ್ರುವತಾರೆ ಚಿತ್ರ ರಾಜ್ಕುಮಾರ್ ಅವರೊಳಗಿದ್ದ ಹೋರಾಟಗಾರನನ್ನು ಮೂಡಿಸಿದ ಚಿತ್ರ. ಜ್ವಾಲಾಮುಖಿ ಮತ್ತು ಶಬ್ದಭೇದ ಚಿತ್ರಗಳು ವಿಜಯ್ ಸಾಸ್ನೂರ್ ಮೇಲೆ ರಾಜ್ಕುಮಾರ್ ಅವರಿಗೆ ಇದ್ದ ಪ್ರೀತಿಯ ಚಿತ್ರನಂಟಿನ ಸಾಕ್ಷಿಗಳು. ನಟನೆಯಿಂದ ದೂರವೇ ಉಳಿದಿದ್ದ ಮತ್ತೆ ಚಿತ್ರರಂಗಕ್ಕೆ ಬರಲು ರಾಜ್ಕುಮಾರ್ ಆಯ್ಕೆ ಮಾಡಿಕೊಂಡಿದ್ದು ಸಾಹಿತ್ಯ ಕೃತಿಗಳನ್ನೇ. ವಿಶಾಲಾಕ್ಷಿ ದಕ್ಷಿಣಾಮೂರ್ತಿ ಅವರ ಜೀವನ ಚೈತ್ರ ಮತ್ತು ವಿಜಯ್ ಸಾಸ್ನೂರ್ ಅವರ ಶಬ್ದವೇದಿ ಚಿತ್ರಗಳು. ಕನ್ನಡದ 2-3 ಕಥೆಗಳನ್ನು ಸೇರಿಸುವ ಪರಂಪರೆಯನ್ನು ರಾಜ್ಕುಮಾರ್ ಚಿತ್ರದಲ್ಲೂ ಪ್ರಯೋಗಿಸಲಾಯಿತು. ಅದು ತರಾಸು ಅವರ ಅಪರಾಧಿ, ಪರಿಣಾಮ ಮತ್ತು ಆಕಸ್ಮಿಕ ಕೃತಿಗಳು ಸೇರಿ ಆಕಸ್ಮಿಕ ಚಿತ್ರವಾಯಿತು. ತಾವೆಂದು ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆಗಳಲ್ಲಿ ನಟಿಸಲ್ಲ ಎಂಬ ವ್ರತನಿಷ್ಠೆ ಮಾಡಿದ್ದ ರಾಜ್ಕುಮಾರ ನಿಜಕ್ಕೂ ತಮ್ಮ ವೃತ್ತಿ ಮತ್ತು ಜೀವನ ಎರಡರಲ್ಲೂ ಕನ್ನಡವನ್ನು ಹೊತ್ತು ಮೆರೆದ ಕನ್ನಡ ಕೊಬ್ಬನೇ ರಾಜಕುಮಾರ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಸಿಯಾನ್ ಚಾನೆಲ್ನ ವೀಕ್ಷಕರೇ, ಡಾಕ್ಟರ್ ರಾಜ್ಕುಮಾರ್ ಮಹಾನಾಯಕ ಈ ಸರಣಿಯ 2ನೇ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಕುಮಾರ್ ವ್ಯಕ್ತಿಯಲ್ಲ, ಶಕ್ತಿ ಎಂಬುದು ಕನ್ನಡ ನಾಡಿನಲ್ಲಿ ಅದೆಷ್ಟೋ ಬಾರಿ ಸತ್ಯ. ಯಾರೇ ಆಗಲಿ ರಾಜ್ ಅವರನ್ನು ಸಿನಿಮಾಗಳಲ್ಲಾಗಲಿ ವೈಯಕ್ತಿಕವಾಗಿ ನೋಡಿದೊಡನೆ ಶರಣಾಗಿ ಬಿಡುವಂತಹ ಸೂಜಿಗಲ್ಲಿನ ವ್ಯಕ್ತಿತ್ವ. ಇದು ಸಾಧಿಸಿದ್ದಲ್ಲ, ಸಿದ್ಧಿಸಿದ್ದು. ಅವರ ಸುತ್ತ ಇದ್ದ ಪ್ರಭಾವಳಿ ಹೇಗಿತ್ತು ನೋಡಿ. ರಾಜ್ಕುಮಾರನ್ನು ನೋಡಲು
ಮುಗಿಬೀಳದೆ ಹೋದವರಿಲ್ಲ, ಮುದ್ಸೋಕೆ ತಪ್ಕೊಳ್ಳೋಕೆ ಯಾರೂ ನುಗ್ಗಿಲ್ಲ ಹೇಳಿ. ಆಗ ಅನ್ಸೋಕ್ಕೆ ಕಾರಣ ರಾಜ್ಕುಮಾರ ನಮ್ಮವರು ಅಂತ ಅನಿಸ್ಬಿಟ್ಟಿತ್ತು. ಆ ಭಾವನೆಯನ್ನು ಬಿತ್ತಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ರಾಜ್ಕುಮಾರ್ ಅವರೇ. ಅಂತಹ ಪರಿಶುದ್ಧತೆ ಅವರ ಕಾಯಕದಲ್ಲಿತ್ತು. ಅವರೇ ಹೇಳಿಕೊಂಡ ಹಾಗೆ ಹೊಟ್ಟೆಪಾಡಿಗೆ ಬಂದ ಚಿತ್ರರಂಗದ ನಟನಾ ವೃತ್ತಿ ಕೇವಲ ವೃತ್ತಿಯಾಗೇನು ಉಳಿಯಲಿಲ್ಲ. ಬೆಳ್ಳಿ ಪರದೆಯ ಮೇಲೆ ಮೂಡಿದ ಒಂದೊಂದು ಬಿಂಬಗಳು ರಾಜ್ಕುಮಾರ್ ಎಂಬ ವಿಸ್ಮಯದ ಪವಾಡದ ಅನಾವರಣಗಳು. ಇವು ಯಾವುವು ಪೂರ್ವ ನಿಯೋಜಿತ ಅಲ್ಲ, ಭಕ್ತ ದೇವರ ಆರಾಧನೆಯ ಪರಿಯಂತೆ ಘಟಿಸಿದ್ದು. ಕಾಯಕವೇ ಕೈಲಾಸ ಎಂಬ ಬಸವಣ್ಣ ಅವರ ತತ್ವ ರಾಜ್ಕುಮಾರ್ ಅಕ್ಷರಶಃ ಪಾಲಿಸಿದ್ದು. ಸೃಷ್ಟಿಸಲು ಸಾಧ್ಯವಾಗಿದ್ದು ಕಾಯಕ ಕ್ರಾಂತಿ. ಒಂದೊಂದು ಪಾತ್ರಗಳು ಒಬ್ಬೊಬ್ಬರ ಪ್ರತಿಬಿಂಬಗಳು. ಅವೆಲ್ಲವೂ ನಾಡಿನ ಜನರೇ ಆಗಿದ್ದರು. ರಾಜಕುಮಾರರಲ್ಲಿ ತಮ್ಮನ್ನು ತಾವೇ ಬಿಂಬಿಸಿಕೊಳ್ಳಲಾರಂಭಿಸಿದರು. ಈಗ ತಾವೊಬ್ಬ ಕೇವಲ ನಟನಾಗಿ ಉಳಿದಿಲ್ಲ ಎಂಬುದು ಬಹುಬೇಗ ಅರ್ಥವಾಗಿತ್ತು ಅವರಿಗೆ. ಇಡಬೇಕಾದ ಹೆಜ್ಜೆಗಳೆಲ್ಲವೂ ಅತ್ಯಂತ ಎಚ್ಚರಿಕೆಯಿಂದ ಆಗಿರಬೇಕಾಗ್ತಿತ್ತು. ಜನರಿಗಾಗಿ ರಾಜ್ಕುಮಾರ್ ರೂಪಿತರಾದರು. ರಾಜ್ಕುಮಾರ್ ನೋಡಿ ಜನ ಮಾನಸಿಕ ಪ್ರತಿಮೆಗಳನ್ನು ಸೃಷ್ಟಿಸಿಕೊಂಡ್ರು. ಆದರೆ ಆಗಿದ್ದೆಲ್ಲವೂ ಪವಾಡ, ವಿಸ್ಮಯ, ವಿಸ್ಮಯ. ಅಭಿಮಾನಿಗಳು, ಅಭಿಮಾನಿ ಸಂಘಗಳು, ರಾಜ್ಯಾದ್ಯಂತ ಇರುವ ಪುತ್ಥಳಿಗಳು, ಪ್ರತಿಮೆಗಳು, ಬೀದಿಗಳ ಹೆಸರುಗಳು, ಇಡೀ ವಿಶ್ವದಲ್ಲಿ ಯಾವುದೇ ನಟನೆಗೆ ಸಿಗಲಾರದಷ್ಟು ಗೌರವ ಪುರಸ್ಕಾರ ಸಿಕ್ಕಿರೋದು ದಿ ಗ್ರೇಟ್ ರಾಜ್ಕುಮಾರ್ಗೆ. ದೈಹಿಕವಾಗಿ ರಾಜ್ಕುಮಾರ್ ಇಲ್ಲ ಎಂದರೂ ನೀವು ಬೆಳಗ್ಗೆ ಎದ್ದ ತಕ್ಷಣ ಯಾವುದೋ ಒಂದು ಹಾಡು, ಯಾವುದೋ ಒಂದು ಚಿತ್ರ, ಯಾವುದೋ ಒಂದು ಪ್ರತಿಮೆ ರೂಪದಲ್ಲಿ ರಾಜ್ಕುಮಾರ್ ನಿಮಗೆ ಎದುರಾಗ್ತಾರೆ. ಅದು ಆ ಹೆಸರಿಗಿರೋ ಶಕ್ತಿ. ಮುಂದೊಮ್ಮೆ ಇಂಥ ಒಬ್ಬ ವ್ಯಕ್ತಿ ಇದ್ರಾ ಎಂದು ಮುಂದಿನ ಪೀಳಿಗೆ ಕೇಳುವಷ್ಟು ಅವರು ಸದಾ ಜೀವಂತ, ಸದಾ ಜೀವಂತ. ಆಡಿಸುವಾತನ ಕೈ ಚಳಕದಲ್ಲಿ ಎಲ್ಲಾಡಗಿದೆ, ಆತನ ಕರುಣೆಯ ಜೀವವ ತುಂಬಿ ಕುಣಿಸಿ ನಲಿಸಿದೆ. ಇದೆಲ್ಲ ನಿಜ. ಆದರೆ ರಾಜ್ಕುಮಾರ್ ಎದುರಿಸಿದ ವಿರೋಧ, ಅಸಮಾನತೆ ಬೇರೆ ಯಾರಿಗೂ ನಿಲುಕದ್ದು. ಅವರು ಎದುರಿಸಿದ ತಾರತಮ್ಯ ಬೇರೆ ಯಾವ ನಟನೂ ಎದುರಿಸಲಾರನೇನು. ಮನರಂಜನೆ ಹೊರತಾಗಿ ನಾವು ರಾಜ್ಕುಮಾರ್ ಚಿತ್ರಗಳನ್ನು ಒಮ್ಮೆ ನಮ್ಮ ಕಣ್ಮುಂದೆ ತಂದುಕೊಂಡ್ರೆ ಅವೆಲ್ಲ ಹೇಳೋದು ಹೋರಾಟವನ್ನೇ, ಸಮಾನತೆಗಾಗಿ ನಡೆಸಿದ ಹೋರಾಟವನ್ನು. ನೀವು ನನ್ನ ತುಳಿಯಲಾರರಿ ಎಂಬುದೇ ಅವೆಲ್ಲವ ಸ್ಪಷ್ಟ ಸಂದೇಶ. ಜನರ ಮನಸ್ಸು ಇಂದು ಸಿಡಿದು ಕೆರಳಿ ನಿಂತಿದೆ, ನೊಂದ ಜನರ ಮನಸ್ಸು ಇಂದು ಸಿಡಿದು ಕೆರಳಿ ನಿಂತಿದೆ. ಸಹನೆ ಎಂಬ ಮಾತು ಇಂದು ನಮಗೆ ಮರೆತು ಹೋಗಿದೆ. ದರ್ಪದಿಂದ ಜನರ ತುಳಿವ ಕಾಲವೆಂದು ಮುಗಿದಿದೆ. ವಿರೋಧ ಮಾಡೋದು ಒಂದು ಸಿದ್ಧಾಂತ. ಆ ಸಿದ್ಧಾಂತವೇ ರಾಜ್ಕುಮಾರ್. ಅಸಮಾನತೆ ವಿರುದ್ಧ ಹೋರಾಟವೇ ಅವರ ಜೀವನದ ಗುರಿಯಾಗಿತ್ತು. ನಿಮಗೆ ಹಳೆಯ ಘಟನೆಗಳನ್ನು ನೆನಪಿಸ್ಕೊಂಡ್ರೆ, ಗುರು ರಾಘವೇಂದ್ರ ರಾಯರ ಮಹಾತ್ಮೆ ಸಾರುವ ಮಂತ್ರಾಲಯ ಮಹಾತ್ಮೆ ಚಿತ್ರಕ್ಕೆ ರಾಜ್ಕುಮಾರ್ ಬೇಡ ಎಂಬ ವಿರೋಧ ಎದುರಿಸಿದ್ದು ನಿಮಗೆಲ್ಲ ಗೊತ್ತಿರ್ಬೋದು. ಇದು ಅವರು ಎದುರಿಸಿದ ಬಹುದೊಡ್ಡ ವಿರೋಧದ ನಿದರ್ಶನ. ರಾಜ್ಕುಮಾರ್ಗೆ ಅಭಿನಯ ಬರಲ್ಲ ಎಂಬುದರಿಂದ ಹಿಡಿದು ಅವರ ಮೂಗಿನ ವಿಚಾರದವರೆಗೂ ಬರೆಯುವ ಮತ್ತು ಅವರಿಗೆ ಬಹಿಷ್ಕಾರ ಹಾಕುವ ಕೆಲಸವನ್ನು ಆಗಿನ ಮಾಧ್ಯಮಗಳು ಮಾಡಿತ್ತು. ಇಲ್ಲಿದ್ದು ಅದೇ ಫಿಲಾಸಫಿ, ಕೈಗೆಟಕದ ದ್ರಾಕ್ಷಿಕತೆ. ಈ ವಿರೋಧ ಎದುರಿಸಲು ರಾಜ್ ನಡೆಸಿದ ಹೋರಾಟ ದುರಂತ. ಅಂದರೆ ಇದು ಯಾರಿಗೂ ಅರ್ಥವಾಗದೇ ಇದ್ದಿತ್ತು. ರಾಜ್ಕುಮಾರ್ ಸುತ್ತ ಒಂದು ವಲಯ ಕಟ್ಟಿಕೊಂಡಿದ್ದವರಿಗೂ ಇದು ಅರ್ಥ ಆಗಲಿಲ್ಲ, ಅವರನ್ನು ಟೀಕಿಸಿದವ್ರಿಗೂ ಅರ್ಥ ಆಗಲಿಲ್ಲ, ಅವರನ್ನು ಪ್ರೀತಿಸಿದ ಅವ್ರ ಕುಟುಂಬದವರಿಗೂ ಅರ್ಥ ಆಗಲಿಲ್ಲ. ತಾರತಮ್ಯ ಹೇಗಿರುತ್ತೆ ನೋಡಿ. ನಟ ಸಾರ್ವಭೌಮ ಅನ್ಸ್ಕೊಂಡ್ರು, ಭಾರತದ ಎಲ್ಲ ನಟರುಗಳನ್ನು ಒಟ್ಟಿಗೆ ಸೇರಿಸಿದ್ರು, ಇರದಷ್ಟು ಸಕ್ಸಸ್ ರೇಟ್ ಹೊಂದಿರುವ, ಅತಿ ಹೆಚ್ಚು ಬಾರಿ ಫಿಲ್ಮ್ ಫೇರ್ ಮುಡಿಗೇರಿಸಿಕೊಂಡಿರುವ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನೇ ನೀಡಿದರೂ ಒಮ್ಮೆಯೂ ಭಾರತ ಸರ್ಕಾರ ಅವರಿಗೆ ಶ್ರೇಷ್ಠ ನಟ ಪ್ರಶಸ್ತಿಯನ್ನು ನೀಡಲೇ ಇಲ್ಲ. ರಾಜ್ಕುಮಾರ್ ನಿವೃತ್ತಿ ಅಂಚಿನಲ್ಲಿದ್ದರೂ, ಅವರ 200 ಚಿತ್ರಗಳ ಗಡಿ ದಾಟಿದ್ರೂ ಜೀವನ ಚೈತ್ರಕ್ಕೆ ರಾಜ್ಕುಮಾರ್ಗೆ ಸಿಕ್ಕಿದ್ದು ಶ್ರೇಷ್ಠ ಗಾಯಕ ಪ್ರಶಸ್ತಿ. ರಾಜ್ಕುಮಾರ್ ನಿಜ ಗಾನಕ್ಕೆ ಹೋಗಿಲೆ, ಅದ್ಭುತ ಗಾಯಕ. ನಟನಾ ವೃತ್ತಿಗೆ ಬರುವ ಮುನ್ನವೇ ಸಂಗೀತ ಕಚೇರಿಗಳು ನಡೆಸಿದ್ದ ಸಂಗೀತ ಸರಸ್ವತಿಯ ವಿದ್ಯಾರ್ಥಿ. ಆದರೆ ಪ್ರಶಸ್ತಿ ಆಯ್ಕೆ ಮಾಡೋರಿಗೆ, ಆಗಿನ ಸರ್ಕಾರಕ್ಕೆ ರಾಜ್ಕುಮಾರ್ ಒಬ್ಬ ಶ್ರೇಷ್ಠ ಅಂತ ಅನ್ನಿಸ್ಲೇ ಇಲ್ಲ ಎಂಬುದೇ ದೊಡ್ಡ ಚೋದ್ಯ, ಸೋಜಿಗ. ಪ್ರಶಸ್ತಿಗಳನ್ನು ಮೀರಿದ ವ್ಯಕ್ತಿತ್ವ ರಾಜ್ಕುಮಾರ್. ಚಿತ್ರಪಂಡಿತರಿಗೆ, ಸಿನಿಮಾ ಥಿಯರಿಗಳಿಗೆ ಹಿಡಿಸ್ತಾ ಹೋದರೂ ಜನರ ಮನಸ್ಸಿನಲ್ಲಿ ಸ್ಥಾಪಿತಗೊಂಡಿದ್ದ ನಟ ಸಾರ್ವಭೌಮ, ಕನ್ನಡದ ಚಕ್ರವರ್ತಿ. ಆದರೆ ರಾಜ್ಕುಮಾರ್ ಅರ್ಥ ಮಾಡಿಕೊಳ್ಳಕ್ಕೆ ಆರಂಭಿಸಿದ್ರೆ ಮನರಂಜನೆಯ ಆಚೆ, ಅಭಿಮಾನದ ಆಚೆ ಅವರನ್ನು ಹಿಣುಕಿ ನೋಡಿದ್ರೆ ಕಾಣಸಿಗುತ್ತಾನೆ ಅಲ್ಲೊಬ್ಬ ಹೋರಾಟಗಾರ. ಮುಂದೆ ಯಾರಾದರೂ ಸಮಾನತೆ ಬೇಕೆಂದು ಹೋರಾಟಕ್ಕಿಳಿಯುವ ನೊಂದ ಎಲ್ಲ
ಜನರಿಗೆ, ಆ ಸಮುದಾಯಗಳಿಗೆ ರಾಜ್ಕುಮಾರ್ ಹೋರಾಟ ದೊಡ್ಡ ಮಾರ್ಗದರ್ಶನ. ರಾಜ್ಕುಮಾರ್ ಒಬ್ಬ ಮಾರ್ಗದರ್ಶಕ.